ದುಷ್ಟಶಕ್ತಿಯ ದೂರಗೈಯುವ ವೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು. ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಗುಡ್ ಮಾರ್ನಿಂಗ್. ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಸಂತೋಷ್ ಲಾಡ್ ಫೌಂಡೇಶನ್ಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸರ್ ಅವರ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಇದುವರೆಗೂ ಸಹಿತ 3 ತಿಂಗಳ ಕಾಲ ನಿರಂತರವಾಗಿ KAS ಪ್ರಿಲಿಮ್ಸಿಗೋಸ್ಕರ ತರಬೇತಿಯನ್ನು ನೀಡ್ತಾ ಇದ್ದೀವಿ. ತರಬೇತಿಯನ್ನು ಕೂಡ ಮುಕ್ತಾಯ ಕೂಡ ಗೊಳಿಸಿದ್ದೇವೆ. ಹೀಗಾಗಿ ಈಗ ಇನ್ನೂ ಒಂದು 3-4 ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಧಾರವಾಡದಲ್ಲಿ ಹಮ್ಮಿಕೊಳ್ತಾ ಇದ್ದೇವೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅಪ್ಡೇಟನ್ನು ಕೂಡ ಟೆಲಿಗ್ರಾಮ್ದಲ್ಲಿ ಮಾಡ್ತೇವೆ. ಜೊತೆಗೆ ಈ 3 ತಿಂಗಳ ಕಾಲ ನೀವು ಸದಾ ನಮ್ಮೊಂದಿಗಿದ್ದು ಈ ಒಂದು KAS ತರಬೇತಿಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ, ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ವೃಂದ ವತಿಯಿಂದ, ಎಲ್ಲ ಒಂದು ವ್ಯಕ್ತಿಗಳಿಂದಲೂ ಕೂಡ ನಾನು ಇವತ್ತು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇನ್ನು ಮುಂದೆ ಕೂಡ ಈ ಸಂತೋಷ್ ಲಾಡ್ ಫೌಂಡೇಶನ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ಇನ್ನೇ ಮುಂದೆ ಕೂಡ ಹಲವಾರು ರೀತಿಯಾಗಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಅಂದರೆ ಟೀಚರ್ TET ಆಗಿರ್ಬೋದು, KAS ಮೇನ್ಸ್ ಆಗಿರ್ಬೋದು, UPSC ಆಗಿರ್ಬೋದು, ಹೀಗೆ ಮುಂದೆ ಬರ್ತಕ್ಕಂತಹ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹಿತ ನಾವೇನು ಮಾಡ್ತಾ ಇದ್ದೀವಿ, ತರಬೇತಿಗಳನ್ನು ನೀಡೋದ್ರ ಮೂಲಕವಾಗಿ ಭಾರತದ ಒಂದು ಉಜ್ವಲ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸ ಇವತ್ತು ಸಂತೋಷ್ ಲಾಡ್ ಫೌಂಡೇಶನ್ ಮಾಡ್ತಾ ಇದೆ. ಹೀಗಾಗಿ ಸದಾ ನೀವು ನಮ್ಮೊಂದಿಗೆ, ಅಂದರೆ ಸಂತೋಷ್ ಲಾಡ್ ಫೌಂಡೇಶನ್ ಒಂದಿಗೆ ಒಂದು ಬಾಂಧವ್ಯವನ್ನು ಇಟ್ಕೊಳ್ಳೋದ್ರ ಮೂಲಕವಾಗಿ ಮಾನ್ಯ ಶ್ರೀ ಸಂತೋಷ್ ಲಾಡ್ ಸರ್ ಅವರು ಏನದಾರಲ್ಲ, ಅವರ ಒಂದು ಸಮಾಜಮುಖಿ ಕೆಲಸ ಜೊತೆಗೆ ಶೈಕ್ಷಣಿಕ ಕ್ರಾಂತಿ, ಹೀಗಾಗಿ ಭಗವಂತ ಅವರಿಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ನೀಡಲಿ ಅಂತೇಳಿ ಈ ಮೂಲಕವಾಗಿ ಕರ್ನಾಟಕದ ಜನತೆ ಪರವಾಗಿ ನಾನಿವತ್ತು ಕೇಳ್ಕೊಳ್ತಾ ಇದ್ದೀನಿ. ಹಾಗಾದರೆ ಈಗಾಗಲೇ ನಾವು ಇವತ್ತಿಂದ ನಂದು ತರಗತಿ ಬಂದ್ಬಿಟ್ಟು ಭಾರತದ ಸಂವಿಧಾನ, ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಈ ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ಪ್ರಿಲಿಮ್ಸ್ನಲ್ಲಿ ವಿತ್ ಮೇನ್ಸು ಈ ಎರಡು ಕವರ್ ಮಾಡ್ತಾ ಬರ್ತಾ ಇದ್ದೇನೆ ನಾನು. ಯಾಕಂದರೆ ಆ್ಯಕ್ಚುಲಿ ಪ್ರಿಲಿಮ್ಸ್ ಅಷ್ಟು ಹೇಳಿದ್ರು, ಬಟ್ ಸ್ಟೂಡೆಂಟ್ಸಿಗೆ ಇನ್ನೊಂಚೂರು ಡೆಪ್ತ್ ಆಗಿ ಹೇಳ್ಕೊಟ್ರೆ ಅನುಕೂಲ ಆಗುತ್ತೆ. ಯಾಕಂದರೆ ಮೇನ್ ಪಾಯಿಂಟ್ಸ್ ಎಲ್ಲ ಬುಕ್ಸ್ನಲ್ಲಿ ಸಿಗ್ತವೆ. ಒಂಚೂರು ಡೆಪ್ತ್ ಆಗಿ ಹೇಳಿದರೆ ಅದು ಸ್ಟೂಡೆಂಟ್ಸಿಗೆ ಕೂಡ ಅರ್ಥ ಆಗುತ್ತೆ, ಮೇನ್ಸಿಗೆ ಅನುಕೂಲ ಆಗುತ್ತೆ ಅಂತೇಳಿ ಎರಡನ್ನೂ ಕವರ್ ಮಾಡ್ಕೊಂಡು ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗೆ ಕೂಡ ಈಗ ಪಾರ್ಲಿಮೆಂಟಿಗೆ ಸಂಬಂಧಪಟ್ಟಂತೆ ಇವತ್ತು ಪಾರ್ಲಿಮೆಂಟ್ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೇಜರ್ ಟಾಪಿಕ್ಸ್ ಏನಿದಾವಲ್ಲ ಎಲ್ಲವನ್ನು ಕೂಡ ನಾನು ಕವರ್ ಮಾಡಿದ್ದೀನಿ. ಮುಂದೆ ಬರ್ತಕ್ಕಂಥ ಸುಪ್ರೀಂ ಕೋರ್ಟು, ಹೈಕೋರ್ಟು, ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸು, ಅವನೊಂಚೂರು ಈಸಿ ಸಬ್ಜೆಕ್ಟ್ಸ್ಗಳಿದಾವೆ, ಅವನೊಂಚೂರು ನೀವೇ ಓದ್ಕೊಳ್ಳಿ. ಸಾಧ್ಯ ಆದರೆ ಮುಂದೆ ಏನಾದರೂ ಪ್ಲ್ಯಾನಿಂಗ್ ಏನಾದರೂ ನಮಗೆ ಬಂದರೆ ನಮ್ಮ ಒಂದು ಸ್ಟಾಫ್ನಲ್ಲಿ ಡಿಸ್ಕಸ್ ಮಾಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಥ ತರಗತಿಯನ್ನು ಕೂಡ ನಾವು ಅರೇಂಜ್ ಮಾಡ್ತೇವೆ. ಆದರೆ ಈಗ ಇದೇ ತಿಂಗಳು 2ನೇ ತಾರೀಕಿಗೆ ಈ ಒಂದು ನಾವು ನೀಡಿರ್ತಕ್ಕಂಥ ತರಬೇತಿ ಮುಕ್ತಾಯ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ನಾವು ಧಾರವಾಡದಲ್ಲಿ ಏನಂತ ಹೇಳಿದ್ರೆ ಒಂದು ಫಂಕ್ಷನ್ ಮಾಡೋದ್ರ ಮೂಲಕವಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೀವಿ. ಹಾಗಾದರೆ ಈಗಾಗಲೇ ನಾನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮತ್ತು ಜೊತೆಗೆ ತರಬೇತಿ ಕೇಂದ್ರಗಳಲ್ಲಿ ಪಾಠವನ್ನು ಮಾಡ್ತಾ ಇದ್ದೀನಿ. ಆ ಉದ್ದೇಶಕ್ಕೋಸ್ಕರ ಮುಂದೆ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಯೂಟ್ಯೂಬ್ನಲ್ಲಿ ಕ್ಲಾಸ್ ಮಾಡೋದ್ರ ಮೂಲಕವಾಗಿ
ಮತ್ತೆ ಏನಂತ ಹೇಳಿದ್ರೆ ಎಷ್ಟೋ ಜನ ರಿಮೋಟ್ ಕಂಟ್ರೋಲ್ ನಲ್ಲಿ ಇರ್ತಕ್ಕಂಥ ಹಳ್ಳಿಗಳಿಗೂ ಸಹಿತ ಶಿಕ್ಷಣವನ್ನು ನೀಡೋದ್ರ ಮೂಲಕವಾಗಿ ಅವರನ್ನು ಕೂಡ ಸಮಾಜಮುಖಿಯಾಗಿ ತರಬೇಕಂತಕ್ಕಂಥ ಧ್ಯೇಯ ನಮ್ಮದು. ಹೀಗಾಗಿ ನಾನು ಕ್ಲಾಸಿನ ಮೊದಲನೇ ಕ್ಲಾಸ್ನಲ್ಲಿ ಹೇಳ್ತಾ ಇದ್ದೇನೆ ಏನಂತ ಹೇಳಿದ್ರೆ ನಮ್ದು ಇದನ್ನ ಬಂದ್ಬಿಟ್ಟು ಟೆಲಿಗ್ರಾಮು, ಈ ಟೆಲಿಗ್ರಾಮ್ಗೆ ಜಾಯಿನ್ ಆಗಿ ಇದರಲ್ಲಿ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂತೆ ಎಲ್ಲಾ ನೋಟ್ಸ್ ಅನ್ನು ಕೂಡ ಅಪ್ಡೇಟ್ ಮಾಡ್ತೇವೆ. ಸ್ಪರ್ಧಾ ಯೂತ್ ಅಂತೇಳಿ ಈ ಟೆಲಿಗ್ರಾಮ್ಗೆ ಜಾಯಿನ್ ಆಗ್ರಿ. ನೀವು ಈ ಟೆಲಿಗ್ರಾಮ್ ಜಾಯಿನ್ ಆಗ್ರಿ. ಜೊತೆಗೆ ಇನ್ನೂ ಒಂದು ಏನಂದ್ರ ಇದು ನಮ್ಮ ಪರ್ಸನಲ್ ನಂಬರು. ಇದು ನಮ್ಮ ಪರ್ಸನಲ್ ನಂಬರು 9972259943. ಈ ನಂಬರಿಗೆ ನೀವು ಈಗ ನಾವು ಮುಂದೆ ಈಗ ಧಾರವಾಡದಲ್ಲಿ ಫಂಕ್ಷನ್ ಏನ್ ಮಾಡ್ತಾ ಇದ್ದೇವಲ್ಲ, ಈ ಒಂದು KS ಎಕ್ಸಾಮ್ಸ್ ಕುರಿತು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ದು ಏನಾದ್ರು ಸಜೆಷನ್ಸ್ ಇದ್ರೆ, ಸರ್ ಈ ತರ ಮಾಡಿದ್ರೆ ನಮ್ಮ ಒಪಿನಿಯನ್ ಈ ತರ ಇದೆ ಸರ್, ಈ ತರ ಫಂಕ್ಷನ್ ಮಾಡೋಣ ಅಂತೇಳಿ ನಿಮ್ಮಲ್ಲಿ ಏನಾದ್ರು ಇನೋವೇಟಿವ್ ಥಾಟ್ಸ್ ಗಳಿದ್ರೆ ನೀವು ಕೂಡ ಹಂಚ್ಕೊಳ್ಬಹುದು. ನಿಮ್ಗೂ ಕೂಡ ಇಲ್ಲಿ ಸ್ವಾತಂತ್ರ್ಯ ಅದ. ಓಕೆ, ಹಾಗಾದ್ರೆ ಇಷ್ಟು ಹೇಳ್ತಾ ಈಗ ನನ್ನ ತರಗತಿಯನ್ನು ನಾನು ಪ್ರಾರಂಭಿಸ್ತೇನೆ. ಈ ಮುಖ್ಯವಾಗಿ ನೋಡ್ರಿ, ಭಾರತದ ಸಂವಿಧಾನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಪಾರ್ಲಿಮೆಂಟು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ಬಗ್ಗೆ KS ಪ್ರಿಲಿಮ್ಸ್ ವಿತ್ ಮೇನ್ಸ್ ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಪಾರ್ಲಿಮೆಂಟ್ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳಿದ್ರೆ, ನಮ್ಮಲ್ಲಿ ಲಾ ಮೇಕಿಂಗ್ಗಳನ್ನ, ಆಮೇಲೆ ಬಿಲ್ಸ್ಗಳನ್ನ, ದೇಶಕ್ಕೆ ಬೇಕಾಗ್ತಕ್ಕಂಥ ವ್ಯವಸ್ಥೆಯನ್ನ ಪೂರೈಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಪಾರ್ಲಿಮೆಂಟು. ಹೀಗಿದ್ದಾಗ ಆ ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಯಾವ ರೀತಿಯಾಗಿದೆ, ಪಾರ್ಲಿಮೆಂಟ್ ನಲ್ಲಿ ಇರ್ತಕ್ಕಂಥ ಸಿಸ್ಟಮ್ ಯಾವ ರೀತಿಯಾಗಿದೆ, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕು ನಾವು. ಹಾಗಾದ್ರೆ ಸ್ಟ್ರಕ್ಚರ್ ಬಗ್ಗೆ ನಾವು ಹಿಂದಿನ ತರಗತಿ ಒಳಗಡೆ ತಿಳ್ಕೊಂಡ್ವಿ. ಇವತ್ತು ಬಂದ್ಬಿಟ್ಟು ಮುಖ್ಯವಾಗಿ ಏನಂದ್ರೆ, ಇಲ್ಲಿ ನೋಡ್ರಿ, ಲೋಕಸಭೆಯ ಒಂದು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ನಾ ಈಗಾಗಲೇ ಮಾತಾಡಿದ್ದೇನೆ. ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಬಗ್ಗೆ ಈಗಾಗಲೇ ಮಾತಾಡಿದ್ದೀನಿ. ನೆಕ್ಸ್ಟ್ ಬರ್ತಕ್ಕಂಥ ಟಾಪಿಕ್ ಏನಂದ್ರೆ, ಲೋಕಸಭೆಯ ಒಂದು ಸ್ಪೀಕರ್ ಅನ್ನ ಯಾವ ರೀತಿಯಾಗಿ ಪದಚ್ಯುತಿಗೊಳಿಸಬಹುದು ಅಂತೇಳಿ ಮಾತಾಡಿದ್ದೇನೆ ನಿನ್ನೆ ತರಗತಿ ಒಳಗಡೆ. ಹಾಗೆ ಕೂಡ ಇಲ್ಲಿ ನೋಡ್ರಿ, ಸ್ಪೀಕರ್ ಒಂದು ಕಾರ್ಯಗಳೇನು ಅನ್ನುವಂಥದ್ದು ನಾವು ಮಾತಾಡ್ಬೇಕಾಗಿತ್ತು. ಇಲ್ಲಿ ನೋಡ್ರಿ, ಇದು ಲೋಕಸಭೆ ಅಂತ ತಿಳ್ಕೊಡ್ರಿ. ಓಕೆ, ಇಲ್ಲಿ ಸ್ಪೀಕರ್ ಇರ್ತಾನ ಅಂತ ಹೇಳಿದ್ದೆ ನಾನು. ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆ. ಸ್ಪೀಕರ್ ಇರ್ತಾರೆ ಇಲ್ಲಿ. ಹಾಗಾದ್ರೆ ಇಲ್ಲಿ ಏನ್ ಇವ್ರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಪಾರ್ಲಿಮೆಂಟ್ ನಲ್ಲಿ ಇವ್ರ ಕೆಲಸ ಏನು, ಸ್ಪೀಕರ್ ಅವ್ರದ್ದು ಏನಿಲ್ಲ. ಈಗ ನೋಡ್ರಿ, ಸದನದಲ್ಲಿ ಶಿಸ್ತು ಮತ್ತು ಸಂಯಮವನ್ನು ಕಾಪಾಡ್ತಕ್ಕಂಥದ್ದು. ಲೋಕಸಭೆ, ರಾಜ್ಯಸಭೆ ಎರಡೂ ಸದನಗಳಲ್ಲಿಯೂ ಸಹಿತ ಪ್ರತಿಯೊಂದು ಪಕ್ಷವೂ ಸಹಿತ ಸಂಬಂಧಪಟ್ಟಂತೆ, ಬಿಲ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪ್ರತಿಪಕ್ಷದವರಾಗಿರ್ಬೋದು, ಎಲ್ಲವೂ ಸಹಿತ ಆಡಳಿತದಲ್ಲಿರ್ತಕ್ಕಂಥ ಪಕ್ಷವನ್ನು ಕುರಿತು ಮಾತಾಡ್ತಾ ಹೋಗ್ತಾ ಇರ್ತವೆ, ಕ್ರಿಟಿಸಮ್ ಮಾಡ್ತಾ ಇರ್ತವೆ. ತನ್ನದೇ ಆಗಿರ್ತಕ್ಕಂಥ ಒಂದು ಏನಂತ ಹೇಳಿದ್ರೆ ಸದನದ ಒಂದು ಸಂಯಮವನ್ನು ಕಾಪಾಡಬೇಕಾಗ್ತದ ಸಭಾಧ್ಯಕ್ಷರು. ಹೀಗಾಗಿ ಆ ಶಿಸ್ತು ಮತ್ತು ಸಂಯಮವನ್ನು ಕಾಪಾಡೋದ್ರ ಮೂಲಕವಾಗಿ ಸದನಕ್ಕೆ ಒಂದು ಶೋಭೆ ತರ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ, ಇಲ್ಲಿ ಲೋಕಸಭೆ ಸ್ಪೀಕರ್ ಮಾಡ್ತಾರೆ. ಓಕೆ, ಹಾಗಾದ್ರೆ ಪ್ರೆಸೆಂಟ್ ಯಾರಾದ್ರೆ ಓಂ ಪ್ರಕಾಶ್ ಬಿರ್ಲಾ ಅವರದಾರೆ ಪ್ರೆಸೆಂಟ್. ಅದೇ ರೀತಿಯಾಗಿ ಸದನದಲ್ಲಿ ಒಂದ್ ವೇಳೆ ಕೋರಂ ಇಲ್ಲದೆ ಇದ್ರೆ ಸದನವನ್ನ ಮುಂದೂಡುವುದು. ಕೋರಂ ಅಂತ ಹೇಳಿದ್ರೆ ಸದನದಲ್ಲಿ ಕನಿಷ್ಠ ಹಾಜರಿರ್ಬೇಕಾಗಿರ್ತಕ್ಕಂಥ ಸದಸ್ಯರ ಸಂಖ್ಯೆ ಎಷ್ಟದ ಅಂತ ಹೇಳಿದ್ರೆ 1/10 ಸದಸ್ಯರು ಹಾಜರಿರ್ಲೇಬೇಕು. ಹಾಜರಿದ್ರೆ ಮಾತ್ರ ಏನಂತ ಹೇಳಿದ್ರೆ ನಾವೇನ್ ಮಾಡ್ಬೋದು, ಆ ಒಂದು ಸದನವನ್ನ ಕಂಡಕ್ಟ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೋರಮೇ ಇರಲಿಲ್ಲ ಅಂತ ಹೇಳಿದ್ರೆ ಆ ಸದನವನ್ನ ಮುಂದೂಡ್ಬೋದು. ಆ ಪವರ್ ಯಾರಿಗೆ ಕೊಟ್ಟಿದ್ದೇವೆ ನಾವು? ಆ ಪವರ್ ಸ್ಪೀಕರ್ ಕೊಟ್ಟಿದ್ದೇವೆ, ಲೋಕಸಭೆ ಸ್ಪೀಕರ್. ಆ ಲೋಕಸಭೆ ಸ್ಪೀಕರ್ ಮಾಡ್ಬೋದು ಕೋರಂ ಇಲ್ಲದೆ ಇದ್ರೆ. ಇನ್ನು ಮೂರನೇದೇನಂದ್ರೆ, ಸಂಸತ್ತಿನ ಒಂದು ಜಂಟಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಲೋಕಸಭೆಯ ಸ್ಪೀಕರ್ ಏನ್ ಮಾಡ್ತಾರೆ, ಸಂಸತ್ತಿನ ಜಂಟಿ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಇಲ್ಲಿ ನೋಡ್ರಿ, ಜಂಟಿ ಅಧ್ಯಕ್ಷತೆಗೆ ಸಂಬಂಧಪಟ್ಟಂತೆ ಕಾನ್ಸ್ಟಿಟ್ಯೂಷನ್ 108ನೇ ವಿಧಿ ಹೇಳ್ತದ. ಇಲ್ಲಿ ಮುಖ್ಯವಾಗಿ ಇಲ್ಲಿ ರಾಷ್ಟ್ರಪತಿಯವರು ಕರೀತಾರೆ, ಇದನ್ನ ಪ್ರೆಸಿಡೆಂಟ್ ಕರೀತಾರೆ. ಇದರ ಅಧ್ಯಕ್ಷತೆ ಬಂದ್ಬಿಟ್ಟು ಸ್ಪೀಕರ್ ಅವರು ವಹಿಸ್ಕೊತಾರೆ. ರಾಷ್ಟ್ರಪತಿಯವರು ಕರೀತಾರೆ, ಅಧ್ಯಕ್ಷತೆ ಬಂದ್ಬಿಟ್ಟು ಸ್ಪೀಕರ್ ಅವರು ವಹಿಸ್ಕೊತಾರೆ. ಈ ಜಂಟಿ ಅಧ್ಯಕ್ಷತೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾದಾಗ
ಆಗಿನ ಅವಧಿ ಒಳಗಡೆ ಏನಾಗುತ್ತೆ, ಒಂದು ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರೆಯಲಾಗ್ತದ. ಆ ಜಾಯಿಂಟ್ ಸಿಟ್ಟಿಂಗ್ ಕರೆದಾಗ ಆ ಜಾಯಿಂಟ್ ಸಿಟ್ಟಿಂಗ್ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊತಾರೆ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಸ್ಪೀಕರ್ ಅವರು ವಹಿಸ್ಕೊತಾರೆ. ಸ್ಪೀಕರ್ ಅವರು ವಹಿಸ್ಕೊತಾರೆ. ಇಲ್ಲಿ ನೋಡ್ರಿ, ಒಂದು ಮಸೂದೆಯನ್ನ ಏನಾದ್ರು ಫಾರ್ ಎಕ್ಸಾಂಪಲ್ ಒಂದು ಬಿಲ್ ಅದ ರೀ, ಈಗ ಒಂದು ಬಿಲ್ ಅದ, ಈ ಬಿಲ್ ಅನ್ನ ಸ್ಪೀಕರ್ಗೆ ಕಳಿಸಿದ್ರೆ ಈ ಬಿಲ್ ಅನ್ನ ಸ್ಪೀಕರ್ಗೆ ಕಳಿಸಿದ್ರೆ ಈ ಸ್ಪೀಕರ್ ಏನ್ ಮಾಡ್ತಾರೆ ಅಂದ್ರೆ ಲೋಕಸಭೆ ಸ್ಪೀಕರ್ ಅದು ಫೈನಾನ್ಸಿಯಲ್ ಬಿಲ್ ಹೌದು ಅಲ್ಲೋ ಅಂತೇಳಿ ಮುಂಚೆನೆ ಏನ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ. ಮುಂಚೆನೆ ಅದನ್ನ ಅರ್ಥ ಮಾಡ್ಕೊಂಡು ತಿಳ್ಕೊಳ್ತಾರೆ ಫೈನಾನ್ಸಿಯಲ್ ಬಿಲ್ ಹೌದು ಅಲ್ಲೋ ಅಂತೇಳಿ. ಯಾಕಂತ ಹೇಳಿದ್ರೆ ಒಂದು ಬಿಲ್ ಅನ್ನ ಲೋಕಸಭೆ ಸ್ಪೀಕರ್ಗೆ ಕಳಿಸಿದಾಗ ಆ ಬಿಲ್ಲು ಹಣಕಾಸಿನ ಬಿಲ್ ಹೌದು ಅಥವಾ ಸಾಮಾನ್ಯ ಮಸೂದೆ ಅಂತೇಳಿ ಅದನ್ನ ಚರ್ಚೆ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರದ್ದು. ಯಾಕೆ ಹೇಳ್ರಿ, ಹಣಕಾಸಿನ ಬಿಲ್ಲಿಗೆ ಸಂಬಂಧಪಟ್ಟಂತೆ ಲೋಕಸಭೆಗೆ ಹೆಚ್ಚು ಒಂದು ಪರ್ಮಿಷನ್ ನೀಡಲಾಗಿದೆ, ಹೌದಾ, ಅದನ್ನು ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ. ಹೀಗಿದ್ದಾಗ ಅದನ್ನು ಕೂಡ ಏನಂದ್ರ ಲೋಕಸಭೆ ಸ್ಪೀಕರ್ಗೆ ಅದನ್ನ ಗಮನಿಸ್ತಕ್ಕಂಥ ಒಂದು ಅಕೌಂಟಬಿಲಿಟಿ ಲೋಕಸಭೆ ಸ್ಪೀಕರ್ಗೆ ಇರ್ತದ. ಓಕೆ, ಹಾಗಾದ್ರೆ ಇದೆಲ್ಲ ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ನಾನು ಮುಂದಿನ ಕಾನ್ಸೆಪ್ಟ್ಗೆ ಹೋಗ್ತಾ ಇದ್ದೇನೆ. ಲೋಕಸಭೆ ಸ್ಪೀಕರ್ನ ಇನ್ನೊಂದು ಪವರ್ ಏನಂತ ಹೇಳಿದ್ರೆ ಆಂಟಿ ಡಿಫೆಕ್ಷನ್ ಲಾ, ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಆ ಕಾಯ್ದೆಗೆ ಒಳಗಾಗಿರ್ತಕ್ಕಂತಹ ಸದಸ್ಯರನ್ನ ಅನರ್ಹಗೊಳಿಸ್ತಕ್ಕಂಥದ್ದು. ಪಕ್ಷಾಂತರ ನಿಷೇಧ ಕಾಯ್ದೆ ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆಯ ದೊಡ್ಡದಾಗಿರ್ತಕ್ಕಂಥ ಒಂದು ಪುಡುಗದು. ಆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಶಾಸನೀಯ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಒಬ್ಬ ವ್ಯಕ್ತಿ ಸೇರ್ತಾ ಇದ್ರೆ ಅಥವಾ ಸದನದ ಒಂದು ವಿಪ್ ಅನ್ನ ಉಲ್ಲಂಘನೆ ಮಾಡಿದ್ರೆ ಆತನನ್ನ ಏನ್ ಮಾಡ್ತೇವೆ ನಾವು, ಆತನನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮುಖ್ಯವಾಗಿ ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಆತನನ್ನ ಅನರ್ಹಗೊಳಿಸಲಾಗ್ತದ. ಅನರ್ಹಗೊಳಿಸ್ತಕ್ಕಂಥ ಪವರ್ ಅನ್ನ ಯಾರು ನೀಡಲಾಗಿದೆ, ನಮಗೆ ಯಾರು ನೀಡಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ಪೀಕರ್ಗೆ ನೀಡಲಾಗಿದೆ. ಇಲ್ಲಿ ಇನ್ನೊಂದು ಅಂಶ, ಸುಪ್ರೀಂ ಕೋರ್ಟ್ ಒಂದು ತೀರ್ಪಿನಲ್ಲಿ ತೀರ್ಪು ಕೊಡ್ತದ. ಏನಂತ ಹೇಳಿದ್ರೆ ಸ್ಪೀಕರು ಈ ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಸದಸ್ಯರನ್ನ ಅನರ್ಹಗೊಳಿಸಿದ್ರೆ ಅದು ಕೂಡ ನ್ಯಾಯಿಕ ವಿಮರ್ಶೆಗೆ ಒಳಪಡ್ತದ ಅಂತ ಹೇಳಿ, ಇಟ್ ಮೀನ್ಸ್ ಅದನ್ನ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಹೇಳಿ ಅದನ್ನು ಕೂಡ ಹೇಳಲಾಗಿದೆ. ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಹೇಳಲಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ಸದನಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರು ಲೋಕಸಭೆಯಲ್ಲಿ ಅತಿ ಹೆಚ್ಚು ಏನಂತ ಹೇಳಿದ್ರೆ ಇದನ್ನಾಗಿರ್ತಾನೆ, ಲೋಕಸಭೆಯಿಂದಲೇ ಬಂದಿರ್ತಾರೆ ಸ್ಪೀಕರ್. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅದನ್ನ ನ್ಯಾಯಿಕ ವಿಮರ್ಶೆಗೆ ಒಳಪಡಿಸಬಹುದು ಅಂತ ಹೇಳ್ತದ. ನೆನಪಿರ್ಲಿ ನಿಮ್ಗ. ಇಲ್ಲಿ ಈ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗ್ತದ. ಲೋಕಸಭೆ ಸ್ಪೀಕರ್ ಬಂದ್ಬಿಟ್ಟು ಲೋಕಸಭೆ ಸ್ಪೀಕರ್ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ಸಾಮಾನ್ಯ ಉದ್ದೇಶಗಳ ಸಮಿತಿಯ ಅಧ್ಯಕ್ಷತೆ ವಹಿಸಿಕೊಂಡಿರ್ತಾರೆ, ನಿಯಮ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ, ವ್ಯವಹಾರ ಸಲಹಾ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಸ್ಪೀಕರ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಇವು ಸಾಮಾನ್ಯ ಸಭೆ, ನಿಯಮ ಸಭೆ, ವ್ಯವಹಾರ ಸಲಹಾ ಸಮಿತಿ. ಹಾಗಾದ್ರೆ ಈ ಅಧ್ಯಕ್ಷತೆಯ 3 ಕಮಿಟಿ ಬಗ್ಗೆ ನೀವು ತಿಳ್ಕೊಂಡ್ರಿ. ಇನ್ನು ಮುಖ್ಯವಾಗಿ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ಲೋಕಸಭಾ ಸದಸ್ಯರ ರಾಜೀನಾಮೆ ಪತ್ರವನ್ನ ಸ್ವೀಕರಿಸತಕ್ಕಂಥದ್ದು. ಹೌದು, ಸ್ಪೀಕರ್ನ ಇನ್ನೊಂದು ಕರ್ತವ್ಯ ಏನಂದ್ರೆ, ಸ್ಪೀಕರ್ನ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ಲೋಕಸಭಾ ಸದಸ್ಯರು ಏನಿರ್ತಾರಲ್ಲ ಅವ್ರೇನಾದ್ರು ರಾಜೀನಾಮೆ ಯಾರಿಗೆ ಕೊಡ್ಬೇಕು, ಸ್ಪೀಕರ್ಗೆ ರಾಜೀನಾಮೆ ಕೊಡ್ಬೇಕಾಗ್ತದೆ. ಆ ಸ್ಪೀಕರ್ ಏನ್ ಮಾಡ್ತಾರೆ, ಸದನದ ಮೇಲೆ ಕುತ್ಕೊಂಡಿರ್ತಾರೆ, ಸದನದ ಮೇಲ್ಗಡೆ ಕುತ್ಕೊಂಡು ರಾಜೀನಾಮೆ ಪತ್ರವನ್ನು ಸ್ವೀಕರಿಸ್ತಾರೆ. ಅದು ಸ್ಪೀಕರ್ನ ಒಂದು ಕರ್ತವ್ಯ. ಆಮೇಲೆ ಸದನಗಳಲ್ಲಿ ಏನಾದ್ರು ಸ್ಥಾನಗಳೇನಾದ್ರೂ ಖಾಲಿ ಆದ್ರೆ ಅವುಗಳನ್ನ ತೆರವು ಮಾಡ್ತಕ್ಕಂಥ ಕೆಲಸ ಕೂಡ ಸ್ಪೀಕರ್ ಅವ್ರದ್ದು. ಹಾಗಾದ್ರೆ ಇವೆಲ್ಲ ಕೂಡ ಏನಂತ ಹೇಳಿದ್ರೆ ಸ್ಪೀಕರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಲೋಕಸಭೆ ಸ್ಪೀಕರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು. ನೋಡ್ರಿ, ಸ್ಪೀಕರ್ಗೆ ಸಂಬಂಧಪಟ್ಟಂತೆ ನೀವು ಅವರ ಒಂದು ಅಧಿಕಾರಾವಧಿ, ಅವರ ಒಂದು ಜವಾಬ್ದಾರಿಗಳ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರಿ. ಇನ್ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಸ್ಪೀಕರ್ ಪ್ರೋಟೆಮ್ ಸ್ಪೀಕರ್ ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಲ್ಲಿ ಒಂದು ಪದವನ್ನ ಹೇಳಲಾಗಿದೆ. ಪ್ರೋಟೆಮ್ ಸ್ಪೀಕರ್ ಅಂದ್ರೆ ಏನ್ರಿ, ಇಲ್ಲಿ ಪ್ರೋಟೆಮ್ ಸ್ಪೀಕರ್ ಅಂತ ಹೇಳಿದ್ರೆ ಹಂಗಾಮಿ ಸ್ಪೀಕರ್ ಅಂತ ಹೇಳಿ ಕರಿತೇವೆ. ಹಂಗಾಮಿ ಸ್ಪೀಕರ್ ಅಂದ್ರೆ ಇಲ್ಲಿ ಹೊಸ ಲೋಕಸಭೆಯ ಮೊದಲ ಅಧ್ಯಕ್ಷತೆಯನ್ನು ವಹಿಸುವ ಉದ್ದೇಶದಿಂದ ರಾಷ್ಟ್ರಪತಿಗಳು ಲೋಕಸಭೆಯಲ್ಲಿ ಒಂದು ಹಿರಿಯ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ. ಈಗ ಇನ್ನೂ ಒಂದು 2 ವರ್ಷದಲ್ಲಿ ಏನಾಗುತ್ತೆ, ನಮ್ಮ ಲೋಕಸಭೆ ವಿಸರ್ಜನೆ ಆಗ್ತದ. ಅಂದ್ರೆ
ಅಸ್ತಿತ್ವವನ್ನು ಕಳ್ಕೊಳ್ತದೆ. ಪ್ರೆಸೆಂಟ್ ಮೋದಿ ಗೌರ್ಮೆಂಟ್ ಅಸ್ತಿತ್ವವನ್ನು ಕಳ್ಕೊಂಡ ನಂತರ ಅವಾಗ ಏನು ಮಾಡ್ತಾರೆ, ಹೊಸದಾಗಿ ಎಲೆಕ್ಷನ್ಸ್ಗಳನ್ನು ಕಂಡಕ್ಟ್ ಮಾಡಿ ಹೊಸದಾಗಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಲೋಕಸಭೆಯನ್ನು ರಚನೆ ಮಾಡ್ತಾರೆ. ಮೆಜಾರಿಟಿ ಪಡ್ಕೊಂಡಿರ್ತಕ್ಕಂಥ ಪಕ್ಷ ಏನಾಗುತ್ತೆ, ಅಧಿಕಾರವನ್ನು ವಹಿಸ್ಕೊಳ್ತದೆ. ಅಲ್ಲೇನಾಗುತ್ತೆ, ಲೋಕಸಭೆ ಸ್ಪೀಕರ್ ಇರುವುದಿಲ್ಲ. ಲೋಕಸಭೆ ಸ್ಪೀಕರ್ ಅವರು ಕೂಡ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಹೊಸದಾಗಿ ಲೋಕಸಭೆ ವಿಸರ್ಜನೆ ಆದಾಗ ಅವರು ಇರುವುದಿಲ್ಲ. ಹೀಗಿದ್ದಾಗ ಅವಾಗ ಏನು ಮಾಡ್ತಾರೆ, ರಾಷ್ಟ್ರಪತಿಗಳು ಆ ಲೋಕಸಭೆಯ ಒಂದು ಆಗು ಹೋಗುಗಳನ್ನ ನೋಡ್ಕೊಳ್ಳಿಕ್ಕೆ ಹೊಸ ಲೋಕಸಭೆ ಬಂದಾಗ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಪ್ರೋಟೆಮ್ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ತಾರೆ. ನೋಡಿ, ಹಿರಿಯ ಲೋಕಸಭೆಯಲ್ಲೇ ಹಿರಿಯರು, ಯಾರು ಹಿರಿಯರದಾರಲ್ಲ, ಯಾರು ಅನುಭವಿಗಳದಾರಲ್ಲ ಅಂತ ವ್ಯಕ್ತಿಗಳನ್ನ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಪ್ರೋಟೆಮ್ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸದನವನ್ನ ಮುನ್ನಡೆಸ್ಲಿಕ್ಕೆ ಬೇಕೇ ಬೇಕಲ್ವಾ. ಸದನದ ಕೆಳಗಡೆ ಲೋಕಸಭೆ ಮತ್ತು ರಾಜ್ಯಸಭೆ ಒಳಗಡೆ ಕೂತಿರ್ತಾರಲ್ಲ ಸದಸ್ಯರು, ಮೇಲ್ಗಡೆ ಒಬ್ರು ಬೇಕೇ ಬೇಕಲ್ಲಪ್ಪ ಸ್ಪೀಕರ್ ಇರಲಿಲ್ಲ ಅಂತ ಹೇಳಿದ್ರೆ ಇವ್ರು ತಮ್ಮಲ್ಲೇ ಕಚಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಇಲ್ಲಿ ಪ್ರೋಟೆಮ್ ಸ್ಪೀಕರ್ ಅನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇನ್ನೊಂದು ಏನಂತೇಳಿ ಡೆಪ್ಯೂಟಿ ಸ್ಪೀಕರ್ ಅಂತೇಳಿ, ಡೆಪ್ಯೂಟಿ ಸ್ಪೀಕರ್ಗೆ ಸಂಬಂಧಪಟ್ಟಂತೆ ಈ ಡೆಪ್ಯೂಟಿ ಸ್ಪೀಕರ್ ಅನ್ನು ಸಹಿತ ಲೋಕಸಭೆ ಸದಸ್ಯರು ಚುನಾಯಿಸ್ತಾರೆ. ಚುನಾವಣೆ ವೇಳೆ ಮತ್ತು ದಿನಾಂಕ ಸ್ಪೀಕರ್ ನಿರ್ಧರಿಸ್ತಾರೆ. ಇಲ್ಲಿ ನೋಡ್ರಿ, ಡೆಪ್ಯೂಟಿ ಸ್ಪೀಕರ್ಗೆ ಸಂಬಂಧಪಟ್ಟಂತೆ ಈ ಡೆಪ್ಯೂಟಿ ಸ್ಪೀಕರ್ ಅನ್ನ ಎಲೆಕ್ಟ್ ಮಾಡ್ತಕ್ಕಂಥವ್ರು ಯಾರು, ಲೋಕಸಭೆ ಸದಸ್ಯರು ಎಲೆಕ್ಟ್ ಮಾಡ್ತಾರೆ. ಹಾಗಾದ್ರೆ ಅವ್ರನ್ನ ಎಲೆಕ್ಟ್ ಮಾಡ್ತಕ್ಕಂಥ ದಿನಾಂಕ ಮತ್ತು ಅವರ ಒಂದು ಚುನಾವಣೆ ಎಲೆಕ್ಷನ್ಸ್ ಇವೆರಡನ್ನೂ ಸಹಿತ ನಮ್ಮ ಸ್ಪೀಕರ್ ಅವರು ಯಾವಾಗ ಅವುಗಳನ್ನ ಮಾಡ್ಬೇಕಂತೇಳಿ ಹೇಳ್ತಾರೆ. ಸ್ಪೀಕರ್ ಅವರು ಹೇಳ್ತಾರೆ ಡೆಪ್ಯೂಟಿ ಸ್ಪೀಕರ್ ಆಯ್ಕೆಗೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಒಂದ್ ವೇಳೆ ಸ್ಪೀಕರ್ ಹುದ್ದೆ ತೆರವಾದ್ರೆ, ಪದಚ್ಯುತಿಗೊಂಡ್ರೆ, ಓಕೆ, ಅವಾಗ ಏನಾಗುತ್ತೆ, ಸ್ಪೀಕರ್ ಹುದ್ದೆ ತೆರವಾಗ್ತದ ಅಥವಾ ಸ್ಪೀಕರ್ ಹುದ್ದೆಯನ್ನ ನಾವು ಪದಚ್ಯುತಿಗೊಳಿಸಲಾಗ್ತದ, ಅಧಿಕಾರದಿಂದ ಹೋಗ್ತಾರೆ ಸ್ಪೀಕರ್ ಅವರು ಹೋಗ್ತಾರೆ. ಅವಾಗ ಏನಂತ ಹೇಳಿದ್ರೆ ಇವರು ಡೆಪ್ಯೂಟಿ ಸ್ಪೀಕರ್ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಆ ಡೆಪ್ಯೂಟಿ ಸ್ಪೀಕರ್ ಆಲ್ಮೋಸ್ಟ್ ಆಲ್ ಏನಂತ ಹೇಳಿದ್ರೆ ಅಪೋಸಿಷನ್ ಪಾರ್ಟಿ ಸೇರಿರ್ತಾರೆ. ಡೆಪ್ಯೂಟಿ ಸ್ಪೀಕರ್ ಆಲ್ಮೋಸ್ಟ್ ಆಲ್ ಅಪೋಸಿಷನ್ ಪಾರ್ಟಿಗೆ ಸೇರಿರ್ತಾರೆ. ಡೆಪ್ಯೂಟಿ ಸ್ಪೀಕರ್ ಅರ್ಥ ಮಾಡ್ಕೊಡ್ರಿ. ಒಂದ್ ವೇಳೆ ಸ್ಪೀಕರ್ ಹುದ್ದೆ ಪದಚ್ಯುತಿಗೊಂಡಾಗ ಅಲ್ಲಿ ಯಾರು ಬೇಕಾಗ್ತದ, ಡೆಪ್ಯೂಟಿ ಸ್ಪೀಕರ್ ಬೇಕಾಗ್ತದ. ಡೆಪ್ಯೂಟಿ ಸ್ಪೀಕರ್ ಆಲ್ಮೋಸ್ಟ್ ಆಲ್ ನಮ್ಮ ಒಂದು ಪಾರ್ಲಿಮೆಂಟರಿ ಪ್ರೊಸೀಜರ್ನಲ್ಲಿ ಏನದ ಅಂದ್ರೆ ಅವರು ಅಪೋಸಿಷನ್ ಪಾರ್ಟಿಗೆ ಸೇರಿರ್ತಾರೆ. ನೆಕ್ಸ್ಟ್, ಈಗ ಲೋಕಸಭೆಯ ಒಂದು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಬಗ್ಗೆ, ಪ್ರೋಟೆಮ್ ಸ್ಪೀಕರ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಬಂದ್ಬಿಟ್ಟು ಈಗ ರಾಜ್ಯಸಭೆಯ ಒಂದು ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ ಬಗ್ಗೆ ನಾವು ತಿಳ್ಕೊಳ್ಬೇಕಾಗ್ತದೆ. ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಎರಡು ಇಂಪಾರ್ಟೆಂಟ್ ಆಗ್ತವೆ. ಇಲ್ಲಿ ನೋಡ್ರಿ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಕ್ಕಂಥ 89ನೇ ವಿಧಿ ಏನದಲ್ಲ, ಈ ವಿಧಿ ಬಂದ್ಬಿಟ್ಟು ರಾಜ್ಯಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಬಗ್ಗೆ ನಮ್ಗೆ ಹೇಳ್ಕೊಡ್ತದ. ಇಲ್ಲಿ ಮುಖ್ಯವಾಗಿ ರಾಜ್ಯಸಭೆಯ ಅಧ್ಯಕ್ಷರು, ಚೇರ್ಮನ್ ಆಫ್ ರಾಜ್ಯಸಭೆ ಬಗ್ಗೆ ಮಾತನಾಡೋದಾದ್ರೆ ಸಂವಿಧಾನದ 89ನೇ ವಿಧಿ ಹೇಳ್ತದ. ಇಲ್ಲಿ ಯಾರಾಗಿರ್ತಾರೆ ಸರ್ ಚೇರ್ಮನ್ ರಾಜ್ಯಸಭೆ ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ, ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಪದನಿಮಿತ್ಯ ಅಧ್ಯಕ್ಷರಾಗಿರ್ತಾರೆ. ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ, ಉಪರಾಷ್ಟ್ರಪತಿಗಳು ವಹಿಸ್ಕೊಂಡಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಡ್ರಿ. ರಾಜ್ಯಸಭೆಯ ಅಧ್ಯಕ್ಷತೆಯನ್ನ ಉಪರಾಷ್ಟ್ರಪತಿಗಳು ವಹಿಸ್ಕೊಂಡಿರ್ತಾರೆ, ಪದನಿಮಿತ್ಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಿರ್ತಾರೆ. ಇಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಸಹಿತ ಕೆಲಸವನ್ನು ನಿರ್ವಹಿಸ್ತಾರೆ. ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ, ಜೊತೆಗೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿಯೂ ಸಹಿತ ಕೆಲಸವನ್ನು ಮಾಡ್ತಾರೆ. ಎರಡೂ ಕಾರ್ಯಗಳನ್ನ ಮಾಡ್ತಾರೆ ಅವರು. ಹಾಗಾದ್ರೆ ಇನ್ನೊಂದು ಅಂಶ ಏನಂದ್ರೆ, ರಾಜ್ಯಸಭೆಯ ಅಧ್ಯಕ್ಷತೆ ವಹಿಸುವಂತಿಲ್ಲ, ಆಗ ರಾಜ್ಯಸಭೆಯ ಉಪಾಧ್ಯಕ್ಷರು. ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ, ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇಲ್ಲಿ ಅಧ್ಯಕ್ಷತೆಗೆ ಸಂಬಂಧಪಟ್ಟಂತೆ ಉಪರಾಷ್ಟ್ರಪತಿಗಳೇ ವಹಿಸ್ಕೋತಾರೆ. ಹಾಗಾದ್ರೆ ಇಲ್ಲಿ ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸುವಂತಿಲ್ಲ ಅವರು ಆಗಿನ ಅವಧಿ ಒಳಗಡೆ. ಯಾಕಂತ ಹೇಳಿದ್ರೆ ಇಲ್ಲಿ ಆ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಂತರ ಇಲ್ಲಿ ಏನಾಗುತ್ತೆ, ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುವಂತಿಲ್ಲ. ಹಾಗಾದ್ರೆ ರಾಜ್ಯಸಭೆಯ ಉಪಾಧ್ಯಕ್ಷರಾಗಿ ಕೂಡ ಕೆಲಸವನ್ನು ಮಾಡಬಹುದು. ಇನ್ನೊಂದು ಏನಂತ ಹೇಳಿದ್ರೆ, ಇವರ ಒಂದು ಅಧಿಕಾರಾವಧಿ ಬಂದ್ಬಿಟ್ಟು 5 years ಇರ್ತದ. ಅಧಿಕಾರಾವಧಿ ಎಷ್ಟು? 5 ವರ್ಷಗಳ ಕಾಲ ಇರ್ತಾರೆ ಅವರು ರಾಜ್ಯಸಭೆಯ ಅಧ್ಯಕ್ಷರು. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಇವರ ಪದಚ್ಯುತಿಗೆ ಸಂಬಂಧಪಟ್ಟರೆ ಇವರನ್ನು ಯಾವ ರೀತಿ ಅಧಿಕಾರದಿಂದ ತೆಗೆದುಹಾಕಬಹುದು ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ರಾಜ್ಯಸಭೆ 2/3 ಬಹುಮತವನ್ನು ಮಂಡಿಸಿದ್ರೆ
ಅಂದ್ರೆ ಇದಕ್ಕೆ ನಾವು ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತಿರ್ತೀವಿ. 2/3 ಸ್ಪೆಷಲ್ ಮೆಜಾರಿಟಿ. ಇಟ್ ಮೀನ್ಸ್ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳಿದ್ರೆ ಇಲ್ಲಿ ವಿಶೇಷ ಬಹುಮತ 2/3 ಸದಸ್ಯರು ಬೆಂಬಲವನ್ನು ಕೊಡಬೇಕು. ಸದನದಲ್ಲಿ 50% ಜನ ಹಾಜರಿರಬೇಕು. 50% ಜನ ಹಾಜರಿರಬೇಕು. ಸ್ಪೆಷಲ್ ಮೆಜಾರಿಟಿ ಮಾಡೋದ್ರ ಮೂಲಕವಾಗಿ ಇವ್ರನ್ನ ಏನ್ ಮಾಡಬಹುದು, ರಾಜ್ಯಸಭೆಯ ಒಂದು ಅಧ್ಯಕ್ಷರನ್ನ ಅಧಿಕಾರದಿಂದ ಪದಚ್ಯುತಿಗೊಳಿಸಬಹುದು. ಆದ್ರೆ ಆ ಪದಚ್ಯುತಿಗೊಳಿಸೋದಕ್ಕಿಂತ ಮುಂಚೆ 14 ದಿನದ ಹಿಂದ್ಗಡೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಅವ್ರಿಗೆ ನೋಟಿಸ್ ನೀಡ್ತಕ್ಕಂಥ ಕೆಲಸ ಮಾಡಬೇಕು. 14 ದಿನಗಳ ಮುಂಚಿತ ಏನಂದ್ರೆ ನೋಟಿಸ್ ನೀಡ್ತಕ್ಕಂಥ ಕೆಲಸ ಮಾಡಬೇಕು. ಇದಕ್ಕೆ ಲೋಕಸಭೆಯ ಒಪ್ಪಿಗೆ ಬೇಕೇ ಬೇಕು. ಲೋಕಸಭೆಯ ಒಪ್ಪಿಗೆ ಬೇಕು. ಸರಳ ಬಹುಮತದ ಆಧಾರದ ಮೇಲೆ ಲೋಕಸಭೆ ಒಪ್ಪಿಗೆ ನೀಡಬೇಕಾಗ್ತದೆ. ಇಲ್ಲಿ ಇನ್ನು ರಾಜ್ಯಸಭೆಯ ಒಂದು ಡೆಪ್ಯೂಟಿ ಚೇರ್ಮನ್ ಬಗ್ಗೆ ಮಾತನಾಡೋದಾದ್ರೆ, ರಾಜ್ಯಸಭೆಯ ಡೆಪ್ಯೂಟಿ ಚೇರ್ಮನ್ ಇಲ್ಲಿ ನೋಡ್ರಿ, ಡೆಪ್ಯೂಟಿ ಚೇರ್ಮನ್ ಬಂದ್ಬಿಟ್ಟು ಇವರು ಕೂಡ ರಾಜ್ಯಸಭೆಯ ಸದಸ್ಯರಿಂದ ಚುನಾಯಿತರಾಗ್ತಾರೆ. ಡೆಪ್ಯೂಟಿ ಚೇರ್ಮನ್ ಸಹಿತ ರಾಜ್ಯಸಭೆಯ ಚುನಾಯಿತ ಸದಸ್ಯರಿಂದ ಚುನಾಯಿಸಲಾಗ್ತದೆ ಅವ್ರನ್ನ. ಇನ್ನು ಒಂದ್ ವೇಳೆ ಉಪಾಧ್ಯಕ್ಷ ಹುದ್ದೆ ಖಾಲಿ ಆದ್ರೆ ರಾಜ್ಯಸಭೆ ಮತ್ತೊಬ್ಬ ಸದಸ್ಯರನ್ನ ಆಯ್ಕೆ ಮಾಡ್ತದ. ಒಂದ್ ವೇಳೆ ಈ ಉಪಾಧ್ಯಕ್ಷ ಹುದ್ದೆ ಖಾಲಿ ಆದಂತ ಸಂದರ್ಭದಲ್ಲಿ ರಾಜ್ಯಸಭೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮತ್ತೊಬ್ರು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ರಾಜ್ಯಸಭೆಗೆ ಪವರ್ ಅದ. ಹಾಗಾದ್ರೆ ಇನ್ನ ಮುಖ್ಯವಾಗಿ ಸದನದ ಸದಸ್ಯತ್ವ ರದ್ದಾದಾಗ ಅಥವಾ ರಾಜೀನಾಮೆಯನ್ನು ನೀಡಿದಾಗ ಆ ಹುದ್ದೆಗಳು ತೆರವಾಗ್ತವೆ. ಉಪಾಧ್ಯಕ್ಷ ಹುದ್ದೆಗಳು ತೆರವಾಗ್ತವೆ. ಜೊತೆಗೆ ಇವರನ್ನ ಪದಚ್ಯುತಿಗೊಳಿಸೋದಾದ್ರೆ 2/3 ಬಹುಮತ ಬೇಕು. ನಾನು ಈಗಾಗಲೇ ಮಾತಾಡಿದೆ. 2/3 ಅಂದ್ರೆ ಇಟ್ ಮೀನ್ಸ್ ಸ್ಪೆಷಲ್ ಮೆಜಾರಿಟಿ ಬೇಕು. ಸ್ಪೆಷಲ್ ಮೆಜಾರಿಟಿ ಆಧಾರದ ಮೇಲೆ ಇವರನ್ನ ಅಧಿಕಾರದಿಂದ ತೆಗೆದುಹಾಕ್ಬೋದು. ಆದ್ರೆ 14 ದಿನಗಳ ಮುಂಚೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಇವ್ರಿಗೆ ನೋಟಿಸ್ ಅನ್ನು ನೀಡ್ಬೇಕು. ನಾವು 14 ದಿನಗಳ ಮುಂಚೆ ನೋಟಿಸ್ ಅನ್ನ ನೀಡಬೇಕು. ಆ ಮೂಲಕವಾಗಿ ಇವರನ್ನ ತೆಗೆದುಹಾಕ್ಬೋದು ನಾವು. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಸಂಸತ್ತಿನ ಸೆಕ್ರೆಟರಿ ಜನರಲ್ ಅಂತ ಹೇಳಿ ಕರಿತೀವಿ. ಸಂಸತ್ತಿನ ಸೆಕ್ರೆಟರಿ ಜನರಲ್ ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಲೋಕಸಭೆ ರಾಜ್ಯಸಭೆ ಇವರು ಇಬ್ರು ಸಹಿತ ಏನಂತ ಹೇಳಿದ್ರೆ ಇಲ್ಲಿ ರಾಜಕೀಯ ಪ್ರತಿನಿಧಿಗಳಾಗಿರ್ತಾರೆ. ಆದ್ರೆ ಇಲ್ಲಿ ನೀವೇನಾದ್ರೂ UPSC ಎಕ್ಸಾಮ್ಸ್ಗಳನ್ನ ಬರೆದು ಪಾಸ್ ಆದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆದು ಪಾಸ್ ಆದ್ರೆ UPSCಯಲ್ಲಿ ನಿಮ್ಮನ್ನು ಸೆಕ್ರೆಟರಿ ಜನರಲ್ ಅಂತೇಳಿ ನೇಮಕ ಮಾಡ್ತಾರೆ. ಸೆಕ್ರೆಟರಿ ಜನರಲ್ ಏನಂತ ಹೇಳಿದ್ರೆ ಪ್ರತಿಯೊಂದು ಸದನ ಕೂಡ ಹೊಂದಿರ್ತದ. ಸೆಕ್ರೆಟರಿ ಜನರಲ್ಸ್ಗಳನ್ನ ಪ್ರತಿಯೊಂದು ಸದನ ಕೂಡ ಹೊಂದಿರ್ತದ. ಇವ್ರು ಏನಂದ್ರೆ ಇವರನ್ನ ಯಾವುದೇ ರೀತಿ ವಿಸರ್ಜನೆ ಮಾಡುವಂಗಿಲ್ಲ. 5 ವರ್ಷ 6 ವರ್ಷ ಅಂತೇಳಿ ಅಧಿಕಾರ ಇರುವುದಿಲ್ಲ. ಇವರು ಕಾಯಂ ಪರ್ಮನೆಂಟ್ ಅಧಿಕಾರಿಗಳಾಗಿರ್ತಾರೆ. ಇವರನ್ನ ಸದನದ ಅಧ್ಯಕ್ಷರು ನೇಮಕ ಮಾಡ್ತಾರೆ. ಆ ಸದನದಲ್ಲಿರ್ತಕ್ಕಂಥ ಅಧ್ಯಕ್ಷರು ನೇಮಕ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸೆಕ್ರೆಟರಿ ಜನರಲ್ಸ್ಗಳು ಬೇಕೇ ಬೇಕು ಸದನಕ್ಕೆ. ಅವ್ರಿದ್ರು ಅಂತ ಹೇಳಿದ್ರೆ ಸದನದಲ್ಲಿ IAS ಅಧಿಕಾರಿಗಳು ಇದ್ರು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಕಾಯ್ದೆ ಕಾನೂನುಗಳಿಗೆ ಸಂಬಂಧಪಟ್ಟಂತೆ ಅವರು ರೂಪುರೇಷೆಗಳನ್ನ ಹಾಕ್ತಾರೆ. ಆ ಉದ್ದೇಶಕ್ಕೋಸ್ಕರ ಸೆಕ್ರೆಟರಿ ಜನರಲ್ಗಳನ್ನ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಕಾಯಂ ಅಧಿಕಾರಿಗಳನ್ನಾಗಿ ಮಾಡ್ಕೊಳ್ಳಾಗ್ತದೆ. ಇಲ್ಲಿ ನೋಡ್ರಿ, ಸದನದ ನಾಯಕ, ಲೀಡರ್ ಆಫ್ ದಿ ಹೌಸ್. ಇಲ್ಲಿ ಪ್ರತಿಯೊಂದು ಸದನ ಕೂಡ ಏನಂದ್ರೆ ಇಲ್ಲಿ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು. ಇಲ್ಲಿ ನೋಡ್ರಿ, ಪ್ರತಿಯೊಂದು ಸದನ ಏನ್ ಮಾಡಿರ್ತದಪ್ಪ, ಒಬ್ಬೊಬ್ಬ ಲೀಡರ್ನ ಹೊಂದಿರ್ತದ. ಪ್ರತಿಯೊಂದು ಸದನಕ್ಕೂ ಕೂಡ ಒಬ್ಬೊಬ್ರು ಲೀಡರ್ ಬೇಕು. ಲೋಕಸಭೆಗೆ ಒಬ್ರು ಲೀಡರ್ ಬೇಕು, ರಾಜ್ಯಸಭೆಗೆ ಒಬ್ರು ಲೀಡರ್ ಬೇಕು. ಯಾಕೆ ಬೇಕಂತ ಹೇಳಿದ್ರೆ ಲೀಡರ್ ಇದ್ರೆ ಅಂತೇಳಿ ಲೀಡರ್ ಅಂತೇಳಿ ಅವ್ರನ್ನ ಕನ್ಸಿಡರ್ ಮಾಡ್ಲೇಬೇಕು ನಾವು. ಯಾಕಂತ ಹೇಳಿದ್ರೆ ಇನ್ನು ಲೋಕಸಭೆ ಅಂತೇಳಿ ಬಂದಾಗ ಅಲ್ಲಿ ನರೇಂದ್ರ ಮೋದಿ ಅವರನ್ನ ಲೀಡರ್ನಾಗಿ ಮಾಡ್ತೇವೆ, ಮಾಡ್ಲಾಗ್ತದೆ. ಈ ರಾಜ್ಯಸಭೆ ಅಂತೇಳಿ ಬಂದಾಗ ರಾಜ್ಯಸಭೆಯಲ್ಲಿ ಪಿಯೂಷ್ ಗೋಯಲ್ ಅವರು ಲೀಡರ್ ಅದಾರ ಪ್ರೆಸೆಂಟ್. ಅಂದ್ರೆ ಇವ್ರು ಏನ್ ಮಾಡ್ತಾರೆ, ಲೋಕಸಭೆಯನ್ನು ಪ್ರತಿನಿಧಿಸ್ತಾರೆ. ಆ ಸದನದ ಒಂದು ಕಾರ್ಯಕಲಾಪಗಳನ್ನು ನೋಡ್ಕೊಂಡು ಹೋಗ್ತಾರೆ. ರಾಜ್ಯಸಭೆಗೆ ಬಂದ್ರೆ ಪಿಯೂಷ್ ಗೋಯಲ್ ಅವರು ಸಹಿತ ರಾಜ್ಯಸಭೆಯ ಒಂದು ಅಲ್ಲಿರ್ತಕ್ಕಂಥ ಸದಸ್ಯರ ಒಂದು ಕಾರ್ಯಕಲಾಪಗಳಾಗಿರ್ಬೋದು, ಸದನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನಾಗಿರ್ಬೋದು, ಅವೆಲ್ಲವುಗಳನ್ನ ರೂಪುರೇಷೆಗಳನ್ನ ಒಂದು ಪ್ಲಾನಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಇವ್ರಿಗೆ ಸೇರಿರ್ತದ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕ. ಇದು ಇಂಪಾರ್ಟೆಂಟ್ ಆಗ್ತದೆ. ವಿರೋಧ ಪಕ್ಷದ ನಾಯಕ ಬಂದ್ಬಿಟ್ಟು ಇಲ್ಲಿ ಸಂವಿಧಾನದಲ್ಲಿ ಉಲ್ಲೇಖ ಇಲ್ರಿ. ಇದು ಅಪೋಸಿಷನ್ ಪಾರ್ಟಿ ಬಗ್ಗೆ ಯಾವುದೇ ಕಾರಣಕ್ಕೂ ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ. ಮುಖ್ಯವಾಗಿ ಲೋಕಸಭೆಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಒಂದು ಪಕ್ಷ 1/10 ಸ್ಥಾನವನ್ನು ಪಡ್ಕೊಂಡ್ರೆ ಅದನ್ನ ವಿರೋಧ ಪಕ್ಷ ಅಂತ ಹೇಳ್ತಿರ್ತೇವೆ. ಈ ಪಾಯಿಂಟ್ ಇಂಪಾರ್ಟೆಂಟ್.
ವಿರೋಧ ಪಕ್ಷ ಅಂತೇಳಿ ಎದನ್ನ ಕರಿತೇವೆ ಅಂತ ಹೇಳಿದ್ರೆ ಲೋಕಸಭೆ ಎಲೆಕ್ಷನ್ಸ್ಗಳಲ್ಲಿ 1/10 ರಷ್ಟು ಏನಂತ ಹೇಳಿದ್ರೆ ಆ ಒಂದು ಪಕ್ಷ ಸ್ಥಾನವನ್ನು ಪಡ್ಕೊಂಡ್ರೆ ಅದನ್ನ ನಾವು ಅಪೋಸಿಷನ್ ಪಾರ್ಟಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಜನರಲ್ ಎಲೆಕ್ಷನ್ಸ್ಗಳಲ್ಲಿ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾರ, ಅದರಲ್ಲಿ ಬಹುಮತವನ್ನು ಮೆಜಾರಿಟಿ ಪಡೆದಿರ್ತಕ್ಕಂಥ ಪಕ್ಷ ರೂಲಿಂಗ್ ಪಾರ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದ. ಮೆಜಾರಿಟಿ ಪಡ್ಕೊಳ್ಳದೆ ಇರತಕ್ಕಂಥ ಪಕ್ಷ ಅಪೋಸಿಷನ್ ಪಾರ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದ. ಅಪೋಸಿಷನ್ ಪಾರ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿತ್ತು ಅಂತ ಹೇಳಿದ್ರೆ ಆ ಪಕ್ಷ 1/10 ರಷ್ಟು ಸ್ಥಾನವನ್ನು ಪಡ್ಕೊಂಡಿರ್ಬೇಕು. ಜೊತೆಗೆ ಇದನ್ನ ವರ್ಕ್ ಆಸ್ ಅ ಶಾಡೋ ಗೌರ್ಮೆಂಟ್ ಅಂತ ಹೇಳಿ ಕರೀತಾರೆ. ವರ್ಕ್ ಆಸ್ ಅ ಶಾಡೋ ಗೌರ್ಮೆಂಟ್, ವರ್ಕ್ ಆಸ್ ಅ ಶಾಡೋ ಗೌರ್ಮೆಂಟ್, ವರ್ಕ್ ಆಸ್ ಅ ಶಾಡೋ ಗೌರ್ಮೆಂಟ್. ವರ್ಕ್ ಆಸ್ ಎ ಶಾಡೋ ಗೌರ್ಮೆಂಟ್ ಅಂತ ಹೇಳಿದ್ರೆ ಸರ್ಕಾರ ಹೇಳ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ನೆರಳಿನಂತೆ ಪಾಲಿಸ್ತಕ್ಕಂಥ ಕೆಲಸ ಮಾಡ್ತದೆ. ಇಟ್ ಮೀನ್ಸ್ ಸರ್ಕಾರ ಮಾಡ್ತಕ್ಕಂಥ ಕಾರ್ಯಗಳು, ಸರ್ಕಾರ ಎಲ್ಲಿ ತಪ್ಪು ಮಾಡ್ತಾ ಇದೆ, ಎಲ್ಲಿ ತಪ್ಪು ಮಾಡ್ತಾ ಇಲ್ಲ, ಸರ್ಕಾರದ ಯೋಜನೆಗಳು ಏನಾದರೂ ಜನರಿಗೆ ತಲುಪಲಿಲ್ಲ ಅಂತ ಹೇಳಿದ್ರೆ, ಭ್ರಷ್ಟಾಚಾರ ಅಂದ್ರೆ ಕೂಡಿದ್ರೆ ಅವುಗಳನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಯಾರ್ದು? ಅಪೋಸಿಷನ್ ಪಾರ್ಟಿ. ಅಂದ್ರೆ ನೆರಳಿನಂತೆ ಹಿಂಬಾಲಿಸ್ತಕ್ಕಂಥ ಕೆಲಸ ಯಾರು ಮಾಡ್ತಾರೆ? ಇಲ್ಲಿ ಅಪೋಸಿಷನ್ ಪಾರ್ಟಿ ಮಾಡ್ತಾರೆ. ಹೀಗಾಗಿ ವರ್ಕ್ ಆಸ್ ಎ ಶಾಡೋ ಗೌರ್ಮೆಂಟ್ ಅಂತ ಕರೀತಾರೆ ಅಪೋಸಿಷನ್ ಪಾರ್ಟಿ. ವಿಪ್ ಬಗ್ಗೆ ಕೂಡ ನಿಮ್ಗೆ ಹೇಳ್ತೇನೆ. ಇಲ್ಲಿ ಸಂವಿಧಾನದಲ್ಲಿ ವಿಪ್ ಬಗ್ಗೆ ಕೂಡ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ. ವಿಪ್ನ ಮೂಲ ಉದ್ದೇಶ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಯಾವುದೇ ಒಂದು ಪಾರ್ಟಿ ಆದ್ರೂ ಸಹಿತ ಪ್ರತಿಯೊಂದು ಪಾರ್ಟಿಯೂ ಸಹಿತ ಏನ್ ಮಾಡಿರ್ತದ? ಇಲ್ಲಿ ವಿಪ್ ಅನ್ನು ಒಳಗೊಂಡಿರ್ತದ. ವಿಪ್ ಯಾಕೆ ಬೇಕಂತ ಹೇಳಿದ್ರೆ ಪ್ರತಿಯೊಂದು ಪಾರ್ಟಿ ಕೂಡ ಕಂಟ್ರೋಲ್ ಮಾಡಲಿಕ್ಕೆ, ಸದನದ ಸದಸ್ಯರನ್ನ ಕಂಟ್ರೋಲ್ ಮಾಡಲಿಕ್ಕೆ ವಿಪ್ ಅನ್ನು ಬಳಸಲಾಗ್ತದೆ. ವಿಪ್ ಇಲ್ಲದೆ ಇದ್ರೆ ಯಾರು ಕೂಡ ಕಂಟ್ರೋಲ್ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಸದನದಲ್ಲಿ ಇಂತಿಷ್ಟ ವೇಳೆಗೆ ನೀವು ಬರ್ಬೇಕಂತೇಳಿ ವಿಪ್ ಅನ್ನ ಹಾಕಲಾಗಿರ್ತದ ಪಕ್ಷದ ಮುಖಂಡರು. ಆ ವಿಪ್ಪಿಗೆ ಅನುಗುಣವಾಗಿ ಆ ಸದನದ ಸದಸ್ಯ ಬರಲೇಬೇಕು, ಅವತ್ತು ಆ ಫಂಕ್ಷನ್ಗೆ ಅಟೆಂಡ್ ಆಗಲೇಬೇಕು. ವಿಪ್ ಅನ್ನು ಉಲ್ಲಂಘಿಸಿದ್ರೆ ಆತನನ್ನು ಏನಂತ ಹೇಳಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆ ಪ್ರಕಾರ ಅನರ್ಹಗೊಳಿಸಲಾಗ್ತದೆ. ಹೀಗಾಗಿ ವಿಪ್ ಇಟ್ ಮೀನ್ಸ್ ಡೈರೆಕ್ಷನ್ಸ್, ನಿರ್ದೇಶನಗಳು ಅಂತೇಳಿ ಇವುಗಳನ್ನ ಕರಿತೀವಿ ನಾವು. ಹಾಗಾದ್ರೆ ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ರಿ. ಇನ್ನು ಸ್ಥಾನಗಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಈ ಸ್ಥಾನಗಳಿಗೆ ಮೀಸಲಾತಿಗಳು ರಿಸರ್ವೇಷನ್ಸ್ಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಮುಖ್ಯವಾಗಿ ಏನಂದ್ರೆ 1919ರಲ್ಲಿ ಲಾರ್ಡ್ ಮಿಂಟೋ ಅವರು ಏನ್ ಮಾಡ್ತಾರೆ? ಕಮ್ಯುನಲ್ ರಿಪ್ರೆಸೆಂಟೇಷನ್ ಅನ್ನು ಮಾಡ್ತಾರೆ. ಅಂದ್ರೆ ಏನಿದ್ರ ಅರ್ಥ? ಕೋಮುವಾದ ಆಧಾರದ ಮೇಲೆ ಸ್ಥಾನಗಳನ್ನು ಹಂಚಿಕೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು, ಧರ್ಮದ ಆಧಾರದ ಮೇಲೆ. ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಒಂದು ಡಿಬೇಟ್ ಮಾಡ್ತಾ ಹೇಳ್ತಾರೆ ಅವರು ಏನಂದ್ರೆ, ಮುಖ್ಯವಾಗಿ ಏನಂದ್ರೆ ನಮ್ಮಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇವೆರಡೂ ಕೂಡ ಏನಂತ ಹೇಳಿದ್ರೆ ಒಂದು ಸಂವಿಧಾನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪೊಸಿಷನ್ಸ್ಗಳು. ಇಲ್ಲಿ ದಮನಿತ ಸಮುದಾಯಗಳಂತೇಳಿ ಕರಿತೇವೆ ನಾವು. ಅಂದ್ರೆ ಪರಿಶಿಷ್ಟ ಜಾತಿ ಆಯ್ತು, ಪರಿಶಿಷ್ಟ ಪಂಗಡದವರಾಯ್ತು, ಅವ್ರಿಗೆ ನೀವು ಸ್ಥಾನಗಳನ್ನ ನೀಡ್ರಿ, ಅವರನ್ನು ಕೂಡ ಸಮಾಜಮುಖಿಯಾಗಿ ಅವರನ್ನ ಮೇಲಕ್ಕೆ ತರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅಂಬೇಡ್ಕರ್ ಅವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ 10 ವರ್ಷಗಳಿಗೊಮ್ಮೆ ಅವರು ರಿಸರ್ವೇಶನ್ ಕೊಡ್ಬೇಕಂತೇಳಿ ಮಾಡಿದರು. ಅದನ್ನ ಇವಾಗ ಎಕ್ಸ್ಟೆಂಡ್ ಮಾಡ್ತಾ ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸಹಿತ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ. ಇಲ್ಲಿ 330, 332ನೇ ವಿಧಿ ಏನಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಗ್ಗೆ ಮಾತಾಡ್ತದ. ಏನ್ ಹೇಳ್ತದ ಅಂತ ಹೇಳಿದ್ರೆ ಅದು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಏನಂದ್ರೆ ಮೀಸಲಾತಿ ಬಗ್ಗೆ ಮಾತಾಡ್ತದ, ರಿಸರ್ವೇಶನ್ ಬಗ್ಗೆ. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ರಿಸರ್ವೇಶನ್ ಬಗ್ಗೆ ಮಾತಾಡ್ತದ. ಈಗ ಏನಂತ ಹೇಳಿದ್ರೆ 2020ರಲ್ಲಿ ಆ ರಿಸರ್ವೇಶನ್ ಕಂಪ್ಲೀಟ್ ಆಗಿತ್ತು. ಮೊನ್ನೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡೋದಕ್ಕೆ ಏನ್ ಮಾಡಿದ್ರು, 2030ರವರೆಗೂ ಸಹಿತ ಈ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ರಿಸರ್ವೇಶನ್ ನೀಡಲಾಗಿದೆ. ಇನ್ನು ಲೋಕಸಭೆಯ ಒಂದು SC/ST ಸ್ಥಾನ ಎಷ್ಟು ಅಂತ ಹೇಳಿದ್ರೆ 131 ಸ್ಥಾನಗಳನ್ನು ನೀಡಲಾಗಿರ್ತದೆ. ಇಂಪಾರ್ಟೆಂಟ್ ನೋಟ್, MCQಗಳಲ್ಲಿ ಕೇಳ್ತಾರೆ ಇವುಗಳನ್ನ. ಲೋಕಸಭೆಯಲ್ಲಿ ಸಂಬಂಧಪಟ್ಟರೆ SC/ST ಸ್ಥಾನಗಳು ಎಷ್ಟು? 131 ಅದಾವ. ಇಲ್ಲಿ 84 ಸ್ಥಾನಗಳು ಯಾರಿಗೆ ಮೀಸಲಾಗಿದೆ? ಪರಿಶಿಷ್ಟ ಜಾತಿಗೆ. ಪರಿಶಿಷ್ಟ ಜಾತಿಗೆ ಎಷ್ಟು ಅಂತ ಹೇಳಿದ್ರೆ 84 ಸ್ಥಾನಗಳದಾವ. 47 ಸ್ಥಾನಗಳು ಪರಿಶಿಷ್ಟ ಪಂಗಡದವರ್ಗದಾವ. ಈ ಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗ್ತದೆ. ಇದು ಕ್ವಶನ್ ಆಗಬಹುದು ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ. ಲೋಕಸಭೆ SC/ST ಸೀಟ್ ಎಷ್ಟು? 131. ಅದ್ರಾಗ 84 ಸೀಟ್ ಯಾರಿಗೆ ಸಂಬಂಧಪಟ್ಟದವ ಅಂತ ಹೇಳಿದ್ರೆ SCಗೆ ಸಂಬಂಧಪಟ್ಟಿದಾವ.
47 ಸೀಟುಗಳು ಎಷ್ಟಿಗೆ ಸಂಬಂಧಪಟ್ಟಿದ್ದಾವೆ. ಸಂಸದೀಯ ಭಾಷೆಗಳಿಗೆ ಸಂಬಂಧಪಟ್ಟಂದ್ರೆ ಅಂದ್ರೆ ನಮ್ಮ ಪಾರ್ಲಿಮೆಂಟರಿ ಒಂದು ಸಿಸ್ಟಮ್ ನಲ್ಲಿ ಏನ್ ಮಾಡ್ಕೊಂಡಿದ್ದೇವೆ ನಾವು, ಸಂಸದೀಯ ಭಾಷೆಗಳು ಅಂದ್ರೆ ನಾವು ಅವತ್ತು ಆ ಪಾರ್ಲಿಮೆಂಟ್ ನಲ್ಲಿ ಹಾಜರಿದ್ದಾಗ ಯಾವ ಭಾಷೆಯಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ಬೇಕಂತೇಳಿ ನಮ್ಮ ಸಂವಿಧಾನ ಹೇಳ್ತದ, ಹಿಂದಿ ಮತ್ತು ಇಂಗ್ಲಿಷ್ ಅನ್ನು ಬಳಸ್ರಿ, ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ನೀವು ಬಳಸಿ ಸಂಸದೀಯ ಕಲಾಪಗಳಲ್ಲಿ ನೀವೇನಂದ್ರ ಒಂದು ಸದಸ್ಯರು ಏನಂತ ಹೇಳಿದ್ರೆ ಪ್ರಶ್ನೆಗಳನ್ನು ಕೇಳ್ಬೋದು, ಅಲ್ಲಿ ಕಮ್ಯುನಿಕೇಶನ್ ಅನ್ನು ಮಾಡ್ಬೋದು. ಆದರೆ ಸಂವಿಧಾನ ಇನ್ನೂ ಒಂದು ಅವಕಾಶ ಕೊಟ್ಟಿದೆ, ನಿಮ್ಮ ಮಾತೃಭಾಷೆಯಲ್ಲೂ ಸಹಿತ ನೀವೇನ್ ಮಾಡ್ಬೋದು, ಅಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು, ಸದನದ ಕಲಾಪಗಳಲ್ಲಿ ನೀವು ಭಾಗವಹಿಸಬಹುದು, ಅದಕ್ಕೂ ಕೂಡ ಅವಕಾಶ ಇದೆ. ಇನ್ನು ರಾಜ್ಯಸಭೆಯ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಮಾತನಾಡೋದಾದ್ರೆ, ಅದರಲ್ಲಿ ರಾಜ್ಯಸಭೆಯ ಅಧಿಕಾರ ಇಲ್ಲಿ ನೋಡ್ರಿ, ಇಲ್ಲಿಂದ ನೀವು ಬಂದ್ಬಿಟ್ಟು ಈಗ ಏನ್ ಮಾಡ್ತಾ ಇದ್ದೇನೆ ನಾನು, ಇಲ್ಲಿವರೆಗೂ ಸಹಿತ ಕೆಲವೊಂದಿಷ್ಟು ಮೇಜರ್ ಟಾಪಿಕ್ಸ್ ಬಗ್ಗೆ ಹೇಳ್ಕೊಟ್ಟೆ ನಿಮಗೆ ನಾನು. ಓಕೆ, ಯಾಕಂದ್ರೆ ಇವತ್ತು ನಮ್ಮ ಕೊನೆಯ ಕ್ಲಾಸ್ ಆಗಿರುವುದರಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮ್ಗೆ ಏನ್ ಮಾಡ್ತೇನೆ ಅಂದ್ರೆ ಹೇಳಿಕೆ ಸ್ಪೀಡ್ ಆಗಿ ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಕವರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ರಾಜ್ಯಸಭೆ ಅಧಿಕಾರ ಮತ್ತು ಲೋಕಸಭೆ ಅಧಿಕಾರ ಎರಡನ್ನೂ ಕೂಡ ಕವರ್ ಮಾಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಇಲ್ಲಿ ರಾಜ್ಯಸಭೆ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಮಾತನಾಡೋದಾದ್ರೆ, ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು, ಅದರಲ್ಲಿ ಬಂದ್ಬಿಟ್ಟು ಶಾಸನೀಯ ಅಧಿಕಾರಗಳು ಮತ್ತು ಕಾರ್ಯಗಳ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ರಿ, ಶಾಸನೀಯ ಅಧಿಕಾರಗಳ ಕಾರ್ಯಗಳಂತೇಳಿ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳಂತ ಹೇಳಿದ್ರೆ ಅದು ಮುಖ್ಯವಾಗಿ ಇಲ್ಲಿ ಏನಂದ್ರೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಏನದ ಅಂತ ಹೇಳಿದ್ರೆ ಸಾಮಾನ್ಯ ಮಸೂದೆಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಜನರಲ್ ಬಿಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ಒಂದು ಲೋಕಸಭೆ ಆಗಿರ್ಬೋದು ರಾಜ್ಯಸಭೆ ಆಗಿರ್ಬೋದು ಒಂದು ಸಾಮಾನ್ಯ ಮಸೂದೆಯನ್ನು ಎಲ್ಲಾದ್ರೂ ಮಂಡಿಸಬಹುದು, ಯಾವುದೇ ಒಂದು ಸದನದಲ್ಲಾದ್ರೂ ಮಂಡಿಸಬಹುದು. ಎರಡು ಸದನಗಳ ಒಪ್ಪಿಗೆ ಬೇಕೇ ಬೇಕು, ಎರಡು ಸದನಗಳ ಒಪ್ಪಿಗೆ ಬೇಕು. ಆದ್ರೆ ಆ ಒಂದು ಸದನದಿಂದ ಅನುಮೋದಿಸಲ್ಪಟ್ಟಿರ್ತಕ್ಕಂಥ ಮಸೂದೆ ಅಂದ್ರೆ ಜನರಲ್ ಬಿಲ್, ಇಲ್ಲಿ ನೋಡ್ರಿ ಒಂದು ಎಕ್ಸಾಂಪಲ್ ಕೊಟ್ಟಿರ್ತೇನೆ ನಿಮಗೆ ನಾನು. ಈಗ ಒಂದು ಬಿಲ್ ಅದ, ಒಂದು ಬಿಲ್ಲು ಫಾರ್ ಎಕ್ಸಾಂಪಲ್ ಇಲ್ಲಿ ಲೋಕಪಾಲ್ ಬಿಲ್ಲು, ಈ ಬಿಲ್ಲಿಗೆ ಸಂಬಂಧಪಟ್ಟಂತೆ ಇದನ್ನ ಲೋಕಸಭೆಯಲ್ಲಾದ್ರೂ ಮಂಡಿಸಬಹುದು, ರಾಜ್ಯಸಭೆಯಲ್ಲಾದ್ರೂ ಮಂಡಿಸಬಹುದು. ಓಕೆ, ಎರಡು ಸದನಗಳಿಗೆ ಮಂಡಿಸಬಹುದು. ಇಲ್ಲಿ ಒಂದು ಸಭೆಯಿಂದ ಅನುಮೋದಿಸಲ್ಪಟ್ಟಿರ್ತಕ್ಕಂಥ ಒಂದು ಮಸೂದೆ ಇನ್ನೊಂದು ಸಭೆಗೆ ಕಳಿಸಿದಾಗ ಅಂದ್ರೆ ಲೋಕಸಭೆಯಲ್ಲಿ ಅದು ಅನುಮೋದನೆ ಆಯಿತು, ಅದನ್ನು ರಾಜ್ಯಸಭೆಗೆ ಕಳಿಸಿದಾಗ ಆ ರಾಜ್ಯಸಭೆ ಏನ್ ಮಾಡ್ಬೋದು, 6 ತಿಂಗಳ ಕಾಲ ಅದನ್ನ ಇಟ್ಕೊಳ್ಬಹುದು, ತನ್ನ ಬಳಿಯೇ ತನ್ನ ಹತ್ರನೇ ಇಟ್ಕೊಳ್ಬಹುದು ಒಂದು ಮಸೂದೆಯನ್ನ. ಆದ್ರೆ ಒಂದು ವೇಳೆ ಅಂತ ಒಂದು ಸಂದರ್ಭದಲ್ಲಿ ಡಿಫಿಕಲ್ಟಿ ಏನಾದ್ರೂ ಬಂದ್ರೆ, ಸದನಗಳು ಅನುಮೋದಿಸ್ತಾ ಇದ್ರೆ ಆ ಒಂದು ಮಸೂದೆಯನ್ನ, ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರಪತಿಗೆ ಒಂದು ಪವರ್ ಇರ್ತದ, ರಾಷ್ಟ್ರಪತಿಗಳು ಏನ್ ಮಾಡ್ಬೋದು, ಇಲ್ಲಿ ಆರ್ಟಿಕಲ್ 108ನೇ ಪ್ರಕಾರ ಜಂಟಿ ಸಭೆಯನ್ನು ಕರೀತಾರೆ, ಜಾಯಿಂಟ್ ಸಿಟ್ಟಿಂಗ್ ಅನ್ನು ಕರೀತಾರೆ. ಆ ಜಾಯಿಂಟ್ ಸಿಟ್ಟಿಂಗ್ ಅನ್ನು ಕರೆಯೋದ್ರ ಮೂಲಕವಾಗಿ ಏನ್ ಮಾಡ್ತಾರೆ, ಅದರ ಒಂದು ಲೋಕಸಭೆ ಅಧ್ಯಕ್ಷರು ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ, ಕರಿತಕ್ಕಂಥವ್ರು ಯಾರು, ರಾಷ್ಟ್ರಪತಿಗಳು ಕರೀತಾರೆ. ಆ ಮೂಲಕವಾಗಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ತಾರೆ, ಜಾಯಿಂಟ್ ಸಿಟ್ಟಿಂಗ್, ಜಂಟಿ ಅಧಿವೇಶನ. ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ವರದಕ್ಷಿಣೆ ಡೌರಿ ಪ್ರೊಹಿಬಿಷನ್ ಆಕ್ಟ್, ಅಲ್ಲಿ ಕೂಡ ಬ್ಯಾಂಕಿಂಗ್ ಸೇವಾ ನಿಯಮಗಳು ಸಂಬಂಧಪಟ್ಟಂತೆ, ವರದಕ್ಷಿಣೆ ನಿಷೇಧ ಕಾಯ್ದೆ ಸಂಬಂಧಪಟ್ಟಂತೆ ಜಂಟಿ ಸಭೆಯನ್ನು ಕರೆಯಲಾಗಿತ್ತು ಆಗಿನ ಅವಧಿಯೊಳಗಡೆ. ಯಾಕಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಸದನಗಳಲ್ಲಿ ಮಂಡಿಸಬಹುದು. ಆದ್ರೆ ಇಲ್ಲಿ ಏನಂದ್ರೆ ಒಂದ್ ವೇಳೆ ರಾಜ್ಯಸಭೆನ ತಡೆ ಹಿಡಿತ್ಪ 6 ತಿಂಗಳ ಕಾಲ, ಅವಾಗ ಏನ್ ಮಾಡ್ತಾರ, ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜಾಯಿಂಟ್ ಸಿಟ್ಟಿಂಗ್ ಅನ್ನು ಕರೀತಾರೆ. ನೆಕ್ಸ್ಟ್ ಹಣಕಾಸಿನ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ಮಸೂದೆ ಲೋಕಸಭೆಯಲ್ಲೇ ಮಂಡನೆ ಆಗಬೇಕು, ನಂತರ ರಾಜ್ಯಸಭೆಗೆ 14 ದಿನಗಳೊಳಗೆ ತಿದ್ದುಪಡಿ ಮಾಡಬೇಕು. ಇದರ ಅರ್ಥ ಏನಂದ್ರೆ ಇಲ್ಲಿ ಹಣಕಾಸಿನ ಮಸೂದೆಗೆ ಸಂಬಂಧಪಟ್ಟಂತೆ, ಫೈನಾನ್ಸ್ ಬಿಲ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪವರ್ ಅನ್ನು ಯಾರಿಗೆ ನೀಡಲಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಫೈನಾನ್ಸ್ ಬಿಲ್ಲು ಇಲ್ಲಿ ಯಾರಿಗೆ ನೀಡಲಾಗಿದೆ ಅಂತ ಹೇಳಿದ್ರೆ ಲೋಕಸಭೆಗೆ ನೀಡಲಾಗಿದೆ. ಲೋಕಸಭೆಗೆ ಫೈನಾನ್ಸ್ ಬಿಲ್ ಅನ್ನು ಅತಿ ಹೆಚ್ಚು ಪವರ್ ಅನ್ನು ನೀಡಲಾಗಿದೆ. ಇಲ್ಲಿ ಒಂದು ವೇಳೆ ಲೋಕಸಭೆಯಲ್ಲಿ ಫೈನಾನ್ಸ್ ಬಿಲ್ ಮಂಡನೆ ಆಗಬೇಕು, ಲೋಕಸಭೆಯಲ್ಲಿ ಮಂಡನೆಯಾಗಿ ಅದನ್ನ ಏನ್ ಮಾಡ್ಲಾಗ್ತದ, ರಾಜ್ಯಸಭೆಗೆ ಕಳಿಸಲಾಗ್ತದ. ಈ ರಾಜ್ಯಸಭೆ ಕಳಿಸಿದಾಗ ಇಲ್ಲಿ 14 ದಿನ ಅಷ್ಟೇ ಇಟ್ಕೊಳ್ಬಹುದು, ಇದು ಇಂಪಾರ್ಟೆಂಟ್ ಆಗ್ತದ. 14 ಡೇಸ್ ಅಷ್ಟೇ ಇಟ್ಕೊಳ್ಬಹುದು. ಒಂದ್ ವೇಳೆ 14 ಡೇಸ್ ಇಟ್ಕೊಂಡು ಅಲ್ಲೇ ಇಟ್ಕೊಂತ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಪ್ಪಿಗೆ ಆಗಿದೆ ಅಂತ ತಿಳ್ಕೊಂಡು ಅದನ್ನ ಕಂಟಿನ್ಯೂ ಮಾಡ್ಲಾಗ್ತದ. ಈ ಸಂದರ್ಭದಲ್ಲಿ ಇಲ್ಲಿ ಏನಂತ ಹೇಳಿದ್ರೆ ರಾಜ್ಯಸಭೆಗೆ
ಪವರ್ ಅನ್ನ ನೀಡಲಾಗಿದೆ. ಪವರ್ ಅನ್ನ ನೀಡಲಾಗಿಲ್ಲ. ಫೈನಾನ್ಸ್ ಬಿಲ್ಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಗೆ ಪವರ್ ಅನ್ನ ನೀಡಲಾಗಿಲ್ಲ. ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಆಗಿನ ಸಂದರ್ಭದಲ್ಲಿ ಎರಡೂ ಸದನಗಳು ಒಪ್ಪಿಗೆ ಆಗ್ಯಾವ ಅಂತೇಳಿ ರಾಷ್ಟ್ರಪತಿಗಳು ಒಪ್ಪಿಗೆಯನ್ನ ಸೂಚಿಸ್ತಾರೆ. ಹಾಗಾದ್ರೆ ಇಲ್ಲೇನು, ರಾಜ್ಯಸಭೆ 14 ದಿನಗಳವರೆಗೂ ಅಷ್ಟೇ ಇಟ್ಕೊಂಡ್ರು ಸಹಿತ, 14 ದಿನದ ಮೇಲ್ಗಡೆ ಇಟ್ಕೊಂಡ್ರು ಸಹಿತ ಏನಾಗುತ್ತೆ, ಒಪ್ಪಿಗೆ ಆದಂಗ ಅದು. ಯಾವುದು, ಹಣಕಾಸಿನ ಮಸೂದೆ. ಅವಾಗ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಸಹಿ ಮಾಡಿ ಅದನ್ನ ಪಾಸ್ ಮಾಡಿಬಿಡ್ತಾರೆ. ಪವರ್ ಯಾರು ನೀಡಲಾಗಿದೆ ಇಲ್ಲಿ, ರಾಜ್ಯಸಭೆಗಲ್ಲ, ಲೋಕಸಭೆಗೆ ಪವರ್ ನೀಡಲಾಗಿದೆ. ಕಾರ್ಯಾಂಗೀಯ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತೆ ನೋಡ್ರಿ, ರಾಜ್ಯಸಭೆಗೆ ಅಷ್ಟೊಂದು ಪವರ್ ಇಲ್ಲ. ಕಾರ್ಯಾಂಗೀಯ ಅಧಿಕಾರ ಇಲ್ಲಿ ಕಾರ್ಯಾಂಗೀಯ ಅಧಿಕಾರ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಲೋಕಸಭೆಯಲ್ಲಿ ಒಂದ್ ವೇಳೆ ಲೋಕಸಭೆ ಬಹುಮತವನ್ನು ಕಳ್ಕೊಂಡ್ರೆ ಇಲ್ಲೇನಾಗುತ್ತೆ, ಅವಿಶ್ವಾಸ ಗೊತ್ತುವಳಿ ಮಂಡಳಿಯನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಾಗ್ತದೆ. ಅವಿಶ್ವಾಸ ಗೊತ್ತುವಳಿ ಮಂಡಳಿ, ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಕರಿತೀವಿ ಅದನ್ನು, ನೋ ಕಾನ್ಫಿಡೆನ್ಸ್ ಮೋಷನ್. ಆ ಅವಿಶ್ವಾಸ ಗೊತ್ತುವಳಿ ಮಂಡಳಿಯನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಾಗ್ತದ. ಅವಿಶ್ವಾಸ ಗೊತ್ತುವಳಿ ಮಂಡಳಿಯನ್ನ ಮಂಡಿಸೋದ್ರ ಮೂಲಕವಾಗಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮೂಹಿಕವಾಗಿ ಕಲೆಕ್ಟಿವ್ ಆಗಿ ಎಲ್ಲರೂ ಸಹಿತ ರಾಜೀನಾಮೆ ನೀಡಬೇಕಾಗ್ತದೆ. ಲೋಕಸಭೆ ಸದಸ್ಯರು ರಾಜೀನಾಮೆ ನೀಡಬೇಕಾಗ್ತದೆ, ರಾಜ್ಯಸಭೆ ಸದಸ್ಯರು ರಾಜೀನಾಮೆ ನೀಡಬೇಕಾಗ್ತದೆ. ಆ ಪವರ್ ಅನ್ನ ಯಾರಿಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ರಾಜ್ಯಸಭೆಗೆ ನೀಡಿಲ್ಲ. ಅದಕ್ಕೆ ನಾವು ಕಾರ್ಯಾಂಗೀಯ ಅಧಿಕಾರ ಅಂತ ಹೇಳ್ತೇವೆ. ಕಾರ್ಯಾಂಗೀಯ ಅಧಿಕಾರ ಯಾರಿಗೆ ನೀಡಿಲ್ಲ, ಕಾರ್ಯಾಂಗೀಯ ಕಂಟ್ರೋಲ್ ಯಾರಿಗಿಲ್ಲ ಅಂತ ಹೇಳಿದ್ರೆ ರಾಜ್ಯಸಭೆಗಿಲ್ಲ. ಆದ್ರೆ ಕಾರ್ಯಾಂಗೀಯ ಅಧಿಕಾರ ಒಂದೇ ಏನದ ಅಂತ ಹೇಳಿದ್ರೆ ರಾಜ್ಯಸಭೆಗೆ ಸಂಬಂಧಪಟ್ಟಂತೆ ಇಲ್ಲಿ ಸದನದ ಒಳಗಡೆ ಒಂದ್ ವೇಳೆ ಸರ್ಕಾರ ಏನಾದ್ರೂ ಡಿಬೇಟ್ ಮಾಡಬೇಕಾದ್ರೆ ಸರ್ಕಾರದ ತಪ್ಪು ಒಪ್ಪುಗಳನ್ನ ಪ್ರಶ್ನೆ ಮಾಡಬಹುದು, ಅಲ್ಲಿ ತಪ್ಪು ಒಪ್ಪುಗಳನ್ನ ಮನದಟ್ಟು ಮಾಡಬಹುದು. ಸರ್ಕಾರವನ್ನು ಏನ್ ಮಾಡಬಹುದು ಅಂತ ಹೇಳಿದ್ರೆ ಒಂದು ಡಿಫಿಕಲ್ಟ್ ಸನ್ನಿವೇಶನಲ್ಲಿ ಸಿಗಿಸಬಹುದು. ಅಂತ ಸನ್ನಿವೇಶಗಳು ತುಂಬಾ ಆಗಿದಾವ. ಆ ಪವರ್ ಅದ. ಬಟ್ ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪವರ್ ಅನ್ನ ಲೋಕಸಭೆ ನೀಡಲಾಗಿದೆ, ರಾಜ್ಯಸಭೆಗಿಲ್ಲ. ಒಂದ್ ವೇಳೆ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮಾಡಿಬಿಟ್ರೆ ಇಲ್ಲಿ ಏನಾಗುತ್ತೆ, ರಾಜ್ಯಸಭೆ ಸದಸ್ಯರು ಸಹಿತ ರಾಜೀನಾಮೆ ನೀಡ್ತಾರೆ. ಅಷ್ಟೊಂದು ಪವರ್ ಅನ್ನ ನೀಡಲಾಗಿದೆ. ಹಾಗಾದ್ರೆ ಇಲ್ಲಿ ಭೋಪಾಲ್ ಹಗರಣ ಮತ್ತೆ ನೈಸ್ ಬ್ಯಾಂಕ್ ಹಗರಣ, ಇಲ್ಲಿ ಸ್ವಿಚ್ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಅವಾಗ ಏನ್ ಮಾಡಿದ್ರು, ರಾಜ್ಯಸಭೆ ಸದಸ್ಯರು ಏನ್ ಮಾಡಿದ್ರು ಅಂದ್ರೆ ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಗಿಸಿ ಹಾಕಿ ಇಲ್ಲಿ ಸುಮಾರು ದಿನಗಳ ಕಾಲ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿತ್ತು. ಅಂತ ಆ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳೋದ್ರ ಮೂಲಕವಾಗಿ ಸರ್ಕಾರವನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸ್ತಾ ಇದ್ರು. ಯಾರು, ಕಾರ್ಯಾಂಗೀಯ ಅಧಿಕಾರದಲ್ಲಿ ರಾಜ್ಯಸಭೆಗಳು. ನೆಕ್ಸ್ಟ್ ಬರ್ತಾ ಇದ್ದೇನೆ ಮುಂದೀಗ. ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ರಿ, ಲೋಕಸಭೆ ಮತ್ತು ರಾಜ್ಯಸಭೆಗೆ ಎರಡಕ್ಕೂ ಕೂಡ ಈಕ್ವಲ್ ರೈಟ್ಸ್ ಅದಾವ. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಮಸೂದೆಯನ್ನ ತಿರಸ್ಕರಿಸುವ ಅಧಿಕಾರ ರಾಜ್ಯಸಭೆಗೂ ಅದ. ಇಲ್ಲಿ ಈಕ್ವಲ್ ರೈಟ್ಸ್ ಹೆಂಗದಾವ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಲೋಕಸಭೆಗೂ ಈಕ್ವಲ್ ರೈಟ್ಸ್ ಅದ, ರಾಜ್ಯಸಭೆಗೂ ಈಕ್ವಲ್ ರೈಟ್ಸ್ ಅದ. ಒಂದು ಮಸೂದೆಯನ್ನ ತಿರಸ್ಕರಿಸತಕ್ಕಂಥ ರೈಟ್ಸ್ ಕೂಡ ರಾಜ್ಯಸಭೆಗೆ ಅದ. ಆದ್ರೆ ಒಂದೇ ಒಂದು ಪಾಯಿಂಟ್ ಏನಂದ್ರೆ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರೆಯುವಂಗಿಲ್ಲ. ಆರ್ಟಿಕಲ್ 108 ಪ್ರಕಾರ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರೀತಾರೆ. ಆದ್ರೆ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಯಾವುದೇ ಕಾರಣಕ್ಕೂ ಈ ಒಂದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದ್ದಾಗ ಕರೆಯುವಂಗಿಲ್ಲ. ಯಾಕೆ ಕರೆಯುವಂಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಸಂವಿಧಾನದಲ್ಲಿ ಸಂವಿಧಾನ ತಿದ್ದುಪಡಿಯಲ್ಲಿ ಆ ಅಂಶವನ್ನು ಹಾಕಲಾಗಿದೆ. ಇಲ್ಲಿ ಪವರ್ ಯಾರಿಗಿಲ್ಲ, ಪ್ರೆಸಿಡೆಂಟಿಗಿಲ್ಲ, ಸ್ಪೀಕರ್ಗೂ ಇಲ್ಲಿ ಸ್ಪೀಕರ್ ಅಧ್ಯಕ್ಷತೆ ವಹಿಸುವಂಗಿಲ್ಲ. ಯಾವ ಸಂದರ್ಭದಲ್ಲಿ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಂದಾಗ. ನ್ಯಾಯಿಕ ಅಧಿಕಾರಿಗಳಂತ ಹೇಳಿದ್ರೆ ಏನಿಲ್ಲಪ್ಪ, ಇಲ್ಲಿ ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರಾಗಿರ್ಬೋದು, UPSC ಅಧ್ಯಕ್ಷರಾಗಿರ್ಬೋದು, ಅವರನ್ನ ಪದಚ್ಯುತಿ ಅಂದ್ರೆ ಅವರನ್ನ ಅಧಿಕಾರದಿಂದ ತೆಗೆದುಹಾಕ್ತಕ್ಕಂಥ ಪವರ್ಸ್ ಯಾರಿಗದ, ರಾಜ್ಯಸಭೆಗಳದ. ಅವರನ್ನ ಅಧಿಕಾರದಿಂದ ತೆಗೆದುಹಾಕ್ತಕ್ಕಂಥ ಪವರ್ ರಾಜ್ಯಸಭೆಗದ. ರಾಜ್ಯಸಭೆಗೆ ಇನ್ನೂ ಸಹಿತ ಹಲವಾರು ರೀತಿಯಾಗಿರ್ತಕ್ಕಂಥ ಪವರ್ಸ್ ಗಳನ್ನ ನೀಡಲಾಗಿದೆ. ಸ್ಪೆಷಲ್ ಪವರ್ಸ್ ಅಂತ ಕರಿತೇವೆ ನಾವು. ಇದು ಸಾದಾ ಪವರ್ಸ್ ಇದು. ಆಮೇಲೆ ಸ್ಪೆಷಲ್ ಪವರ್ಸ್ ಅಂತ ಕರಿತೀವಿ. ಸ್ಪೆಷಲ್ ಪವರ್ಸ್ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ರಾಜ್ಯಸಭೆಗೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ರಾಜ್ಯಸಭೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ಇಲ್ಲಿ UPSC ಮೆಂಬರ್ಸ್ ಗಳನ್ನ ಅಪಾಯಿಂಟ್ ಮಾಡ್ತಕ್ಕಂಥ ಪವರ್ಸ್ ರಾಜ್ಯಸಭೆಗೆ ಕೊಡಲಾಗಿದೆ.
UPSC ಮೆಂಬರ್. ಅದಕ್ಕೆ ಏನಂತೇಳಿ ರಾಜ್ಯಸಭೆ ವಿಶೇಷ ಅಧಿಕಾರಿಗಳು ಅಂತೇಳಿ ಕರಿತೇವೆ. ರಾಜ್ಯಸಭೆಯ ವಿಶೇಷ ಅಧಿಕಾರಿಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ನೋಡ್ರಿ 249ನೇ ವಿಧಿ ಪ್ರಕಾರ ಸ್ಟೇಟ್ ಲಿಸ್ಟ್ ನಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಲಾ ಮೇಕಿಂಗ್ ಅನ್ನ ಮಾಡ್ತಕ್ಕಂಥ ಕೆಲಸ ಯಾರಿಗದ, ಪವರ್ಸ್ ಯಾರಿಗದ ಅಂತ ಹೇಳಿದ್ರೆ ರಾಜ್ಯಸಭೆಗದ. ಸ್ಟೇಟ್ ಲಿಸ್ಟ್ ನಲ್ಲಿ ಇರ್ತಕ್ಕಂತಹ ವಿಷಯಗಳ ಮೇಲೆ ಕಾನೂನನ್ನು ರೂಪಿಸ್ತಕ್ಕಂಥ ಪವರ್ ಯಾರಿಗದ ಅಂತ ಹೇಳಿದ್ರೆ ರಾಜ್ಯಸಭೆಗದ. ನೆನಪಿರ್ಲಿ ನಿಮ್ಗೆ. ಹಾಗಾದ್ರೆ ಇಲ್ಲಿ ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ, ಇಲ್ಲಿ ಏನಾಗುತ್ತೆ ಮುಖ್ಯವಾಗಿ ಕೇಂದ್ರ ಪಟ್ಟಿ ಅಂದ್ರೆ ರಾಜ್ಯ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳನ್ನ ಕಾನೂನು ಮಾಡೋದ್ರ ಮೂಲಕವಾಗಿ ಆ ವಿಷಯಗಳಲ್ಲಿರ್ತಕ್ಕಂಥ ಅಂಶಗಳನ್ನ ಕೇಂದ್ರ ಪಟ್ಟಿಗೂ ವರ್ಗಾಯಿಸಬಹುದು, ಸಮವರ್ತಿ ಪಟ್ಟಿಗೂ ವರ್ಗಾಯಿಸಬಹುದು. ಆ ಪವರ್ ಅನ್ನ ಯಾರು ನೀಡಲಾಗಿದೆ, ಇಲ್ಲಿ ವಿಶೇಷ ಪವರು, ಸ್ಪೆಷಲ್ ರೈಟ್ಸ್ ಅಂತ ಕರಿತೀವಿ, ರಾಜ್ಯಸಭೆಗೆ ನೀಡಲಾಗಿದೆ. ಅದು ಆರ್ಟಿಕಲ್ ಎಷ್ಟು 249. ಇನ್ನೂ ಒಂದು ಸ್ಪೆಷಲ್ ಪವರ್, ಅಂದ್ರೆ ಸ್ಪೆಷಲ್ ಪವರ್ ಅಂತ ಯಾಕೆ ಹೇಳ್ತಾ ಇದ್ದಾನೆ, ಈ ಪವರ್ ಲೋಕಸಭೆಗಿಲ್ಲ, ರಾಜ್ಯಸಭೆಗೆ ಅಷ್ಟೇ ಅದೇ ಈ ಪವರ್, ಲೋಕಸಭೆಗೆ ನೀಡಲಾಗಿಲ್ಲ. ಸ್ಪೆಷಲ್ ಪವರ್ ಇನ್ನೊಂದು ಏನಂದ್ರೆ ಇಲ್ಲಿ ಆಲ್ ಇಂಡಿಯಾ ಸರ್ವಿಸ್ ಅಂತೇಳಿ ಮಾತಾಡ್ತೇವಲ್ಲ ನಾವು, ಆಲ್ ಇಂಡಿಯಾ ಸರ್ವಿಸ್ ಅನ್ನ ಸೃಷ್ಟಿ ಮಾಡತಕ್ಕಂಥ ಪವರ್ ಕೂಡ ಯಾರಿಗೆ ನೀಡಲಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಆಲ್ ಇಂಡಿಯಾ ಸರ್ವಿಸ್ ಅನ್ನು ಸೃಷ್ಟಿ ಮಾಡತಕ್ಕಂಥ ಪವರ್ ಅನ್ನ ರಾಜ್ಯಸಭೆಗೆ ನೀಡಲಾಗಿದೆ. ಫೈನಾನ್ಷಿಯಲ್ ಬಿಲ್ ಸಂಬಂಧಪಟ್ಟಂತೆ ಅಷ್ಟ ರಾಜ್ಯಸಭೆಗಿಲ್ಲ ಪವರ್, ಲೋಕಸಭೆಗೆ ಅದ. ಬಟ್ ಇಂತ ನೋಡ್ರಿ ಈಗ ಆಲ್ ಇಂಡಿಯಾ ಸರ್ವಿಸ್ ಫಾರ್ ಎಕ್ಸಾಂಪಲ್ ಇವಾಗ IRS ಅನ್ನು ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರೆ ಸೃಷ್ಟಿ ಮಾಡಬಹುದು. ಇವರು ಹೊಸ ರೀತಿಯಾಗಿರ್ತಕ್ಕಂಥ ಸರ್ವಿಸ್ಗಳನ್ನು ಸೃಷ್ಟಿ ಮಾಡಬಹುದು. ಓಕೆ, IFS ಅಂತೇಳಿ ಹೊಸ IFS ಇಂಡಿಯನ್ ಫಾರಿನ್ ಸರ್ವಿಸ್ ಹೊಸ ರೀತಿಯಾಗಿರ್ತಕ್ಕಂಥ ಸರ್ವಿಸ್ಗಳನ್ನ ಸೃಷ್ಟಿ ಮಾಡಬಹುದು. ಯಾರು? ರಾಜ್ಯಸಭೆ ಬಯಸಿದ್ರೆ ಮಾಡಬಹುದು. ಆಲ್ ಇಂಡಿಯಾ ಸರ್ವಿಸ್ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿರ್ತಕ್ಕಂಥ ಪವರ್ ಅನ್ನ ರಾಜ್ಯಸಭೆಗೆ ನೀಡಲಾಗಿದೆ. ಇಲ್ಲಿ ಇನ್ನೂ ಒಂದು ಪವರ್ ಏನಂದ್ರ ಉಪರಾಷ್ಟ್ರಪತಿಯನ್ನ ಪದಚ್ಯುತಿ ಮಾಡ್ಬೇಕಾದ್ರೆ ಇಲ್ಲಿ ಲೋಕಸಭೆ ಭಾಗವಹಿಸ್ತದೇನೋ ಅಥವಾ ರಾಜ್ಯಸಭೆ ಭಾಗವಹಿಸ್ತದೋ ಅಂತೇಳಿ ಕೇಳಿದಾಗ ಇಲ್ಲಿ ರಾಜ್ಯಸಭೆಯಲ್ಲಿ ಮಂಡಿಸಬಹುದು. ರಾಜ್ಯಸಭೆಯಲ್ಲಿ ಮಂಡಿಸಲಾಗ್ತದ. ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ರಾಜ್ಯಸಭೆಯಲ್ಲಿ ಮಂಡಿಸಲಾಗ್ತದ. ಉಪರಾಷ್ಟ್ರಪತಿಯ ಪದಚ್ಯುತಿಯನ್ನ ಎಲ್ಲಿ ಮಂಡಿಸ್ತೇವೆ ಅಂತ ಹೇಳಿದ್ರೆ ನಾವು ರಾಜ್ಯಸಭೆಯಲ್ಲಿ ಮಂಡಿಸ್ತೇವೆ. ನೆನ್ಪಿಟ್ಟುಕೊಳ್ರಿ, ಇಂಪಾರ್ಟೆಂಟ್ ಆಗ್ತದೆ ಈ ಕಾನ್ಸೆಪ್ಟ್. ಹಾಗಾದ್ರೆ ಇನ್ ಮುಂದೆ ಇಲ್ಲಿ ಲೋಕಸಭೆಯ ಅಧಿಕಾರ ಮತ್ತು ಕಾರ್ಯಗಳಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಲೋಕಸಭೆಯ ಮತ್ತೀಗ ಈಗಾಗಲೇ ನಾವು ರಾಜ್ಯಸಭೆಯ ಪವರ್ಸ್ ಬಗ್ಗೆ ತಿಳ್ಕೊಂಡ್ವಿ, ಸ್ಪೆಷಲ್ ಪವರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಸ್ಪೆಷಲ್ಸ್ ಪವರ್ಸ್ ಇಂಪಾರ್ಟೆಂಟ್ ಆಗ್ತಾವ. ಸ್ಪೆಷಲ್ಸ್ ಪವರ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕಂದ್ರೆ ಸಾದಾ ಸೀದಾ ಪವರ್ಸ್ಗಳು ಅಲ್ಲಿ ಇಲ್ಲಿ ಅಷ್ಟೇ ಕಂಪೇರ್ ಮಾಡಿಬಿಟ್ರೆ ಲೋಕಸಭೆ ರಾಜ್ಯಸಭೆ ಎರಡರಲ್ಲಿ ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ವ್ಯತ್ಯಾಸಗಳು ಕಂಡು ಬರ್ತಾವ ಅಷ್ಟೇ. ಆದ್ರೆ ಇಲ್ಲಿ ಸ್ಪೆಷಲ್ ಪವರ್ಸ್ ಬಂದ್ರೆ ಅದು ಲೋಕಸಭೆಗೆ ಇರುವುದಿಲ್ಲ, ರಾಜ್ಯಸಭೆಗೆ ಅಷ್ಟೇ ಇರ್ತದೆ. ಲೋಕಸಭೆ ಸ್ಪೆಷಲ್ಸ್ ಪವರ್ಸ್ ಅಂತೇಳಿ ಬಂದ್ರೆ ಲೋಕಸಭೆಗೆ ಅಷ್ಟೇ ಇರುತ್ತೆ, ರಾಜ್ಯಸಭೆಗೆ ಇರುವುದಿಲ್ಲ. ಹಿಂಗಿದ್ದಾಗ ಇಲ್ಲಿ ಮುಖ್ಯವಾಗಿ ಇಲ್ಲಿ ಶಾಸನೀಯ ಅಧಿಕಾರ ಮತ್ತು ಕಾರ್ಯಗಳು ಅಂತೇಳಿ ಬಂದ್ರೆ ಇಲ್ಲಿ ಲೋಕಸಭೆ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಇಲ್ಲಿ ಸೆಂಟ್ರಲ್ ಲಿಸ್ಟ್ ಆಗಿರ್ಬೋದು, ಕನ್ಕರೆಂಟ್ ಲಿಸ್ಟ್ ಆಗಿರ್ಬೋದು. ಕನ್ಕರೆಂಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು ಈ ಎರಡೂ ಲಿಸ್ಟಿಗೆ ಸಂಬಂಧಪಟ್ಟಂತೆ ಏನ್ ಮಾಡಬಹುದು, ಕಾಯ್ದೆ ಕಾನೂನುಗಳನ್ನ ರೂಪಿಸಬಹುದು. ಯಾವುದು? ಲೋಕಸಭೆ. ಯಾಕಂತ ಹೇಳಿದ್ರೆ ಮೇನ್ ನಮ್ಮಲ್ಲಿ ಸೆಂಟ್ರಲ್ ಲಿಸ್ಟ್ ಏನದ, ನಮ್ಮಲ್ಲಿ ವಿದೇಶಾಂಗ, ರೈಲ್ವೆ, ಈ ರೀತಿ ಕೆಲವೊಂದಿಷ್ಟು ಅಂಶಗಳದಾವಲ್ಲ, ಆ ಅಂಶಗಳ ಮೇಲೆ ಏನ್ ಮಾಡಬಹುದು, ಇಲ್ಲಿ ಲೋಕಸಭೆ ಕಾಯ್ದೆ ಕಾನೂನುಗಳನ್ನು ರೂಪಿಸಬಹುದು. ಈ ಜೊತೆಗೆ ಸಮವರ್ತಿ ಪಟ್ಟಿ, ಶಿಕ್ಷಣ, ಅರಣ್ಯ, ಈ ಶಿಕ್ಷಣ, ಅರಣ್ಯ, ಅಳತೆ ಮತ್ತು ತೂಕ ಇವೆಲ್ಲ ಸಮವರ್ತಿ ಪಟ್ಟಿ ಒಳಗಡೆ ಅದಾವ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಾಗಳನ್ನ ಏನ್ ಮಾಡಬಹುದು, ಲೋಕಸಭೆ ಮಾಡಬಹುದು. ಹಾಗೆ ಕೂಡ ಇನ್ನೂ ಮುಂದುವರೆದು ಸ್ಟೇಟ್ ಲಿಸ್ಟ್ ಮೇಲೂ ಸಹಿತ ಏನ್ ಮಾಡಬಹುದು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡಬಹುದು, ಸ್ಟೇಟ್ ಲಿಸ್ಟ್ ಮೇಲೂ ಸಹಿತ ಕಾಯ್ದೆ ಕಾನೂನುಗಳನ್ನ ಯಾರು ರೂಪಿಸಬಹುದು, ಲೋಕಸಭೆ ರೂಪಿಸಬಹುದು. ಆ ಪವರ್ ಅನ್ನು ಕೂಡ ನೀಡಲಾಗಿದೆ, ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಸ್ಟೇಟ್ ಲಿಸ್ಟ್ ಅಂತ ಹೇಳಿದ್ರೆ ಇಲ್ಲಿ ಸ್ಟೇಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಲೋಕಸಭೆ ಅತಿ ಹೆಚ್ಚು ಪವರ್ ಅನ್ನು ಪಡ್ಕೊಳ್ತಾರೆ ಸ್ಟೇಟ್ ಲಿಸ್ಟ್ ಗೆ ಸಂಬಂಧಪಟ್ಟಂತೆ. ಇನ್ನು ಈ ಒಂದು ಮಸೂದೆ ಅಂತೇಳಿ ಬಂದಾಗ ಇಲ್ಲಿ ಮಸೂದೆ ಬರ್ತದೆ, ಯಾವುದೋ ಒಂದು ಬಿಲ್ಲಿಗೆ ಸಂಬಂಧಪಟ್ಟಂತೆ ಕಾನ್ಫ್ಲಿಕ್ಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರಿಬಹುದು. ಕಾನ್ಫ್ಲಿಕ್ಟ್ ಆಯ್ತು ಅಂತ ಹೇಳಿದ್ರೆ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರಿಬಹುದು.
ಜಾಯಿಂಟ್ ಸಿಟ್ಟಿಂಗ್ ಅನ್ನು ಯಾರು ವಹಿಸ್ಕೊಳ್ತಾರೆ? ಜಾಯಿಂಟ್ ಸಿಟ್ಟಿಂಗ್ ಇದು ಸ್ಪೀಕರ್ ವಹಿಸ್ಕೊಳ್ತಾನೆ. ಕರಿತಕ್ಕಂಥವ್ರು ರಾಷ್ಟ್ರಪತಿಯವರು ಕರೀತಾರೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಎರಡನೇ ದಿನ ಅಂದ್ರೆ ಮಂತ್ರಾಲೋಚನಾ ಕಾರ್ಯಗಳು. ಇಲ್ಲಿ ಮಂತ್ರಾಲೋಚನಾ ಕಾರ್ಯಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಇಲ್ಲಿ ಮಂತ್ರಾಲೋಚನಾ ಅಂತ ಹೇಳಿದ್ರೆ ಚರ್ಚೆ ಮಾಡ್ತಕ್ಕಂಥದ್ದು. ಯಾವ ರೀತಿ ಚರ್ಚೆ ಮಾಡೋದು? ಇಲ್ಲಿ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಸರ್ಕಾರದ ಒಂದು ಕಾರ್ಯಕ್ರಮಗಳು, ಸರ್ಕಾರ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಇವತ್ತೊಂದು ಉದಾಹರಣೆಗೆ ಸರ್ಕಾರ ಒಂದು ಗಂಗಾ ನದಿಯ ಶುದ್ಧೀಕರಣೆಗೋಸ್ಕರ ಪ್ರೋಗ್ರಾಮ್ ಮಾಡ್ತಾ ಇದೆ. ಆಮೇಲೆ ಸಂಸದರ ಗ್ರಾಮ ಯೋಜನೆಗೋಸ್ಕರ ಪ್ರೋಗ್ರಾಮ್ ಮಾಡ್ತಾ ಇದೆ ಸರ್ಕಾರ. ಸ್ವಚ್ಛ ಭಾರತಕ್ಕೋಸ್ಕರ ಪ್ರೋಗ್ರಾಮ್ ಮಾಡ್ತಾ ಇದೆ. ಆ ಪ್ರೋಗ್ರಾಮ್ ಇಂದ ಎಷ್ಟೊಂದು ಜನರಿಗೆ ಅನುಕೂಲ ಆಗ್ತಾ ಇದೆ, ಎಷ್ಟೊಂದು ಜನರಿಗೆ ಅನುಕೂಲ ಆಗ್ತಾ ಇದೆ. ಮತ್ತೆ ಅದರಿಂದ ಅನಾನುಕೂಲತೆಗಳು ಎಷ್ಟದಾವೆ, ಅನುಕೂಲತೆಗಳು ಎಷ್ಟದಾವೆ. ಜೊತೆಗೆ ಆ ಪ್ರೋಗ್ರಾಮ್ಗೆ ಎಷ್ಟೊಂದು ಹಣ ಬೇಕಾಗ್ತದ, ಎಷ್ಟೊಂದು ಹಣವನ್ನು ಇನ್ವೆಸ್ಟ್ ಮಾಡಬೇಕಾಗ್ತದ, ನಮ್ಮಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ತೆರಿಗೆ ಎಷ್ಟದ. ಈ ರೀತಿ ಎಲ್ಲ ಡಿಸ್ಕಸ್ಗಳನ್ನ ಈ ರೀತಿ ಚರ್ಚೆಗಳನ್ನ, ಕಾರ್ಯಕ್ರಮಗಳನ್ನ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ಸ್ಗಳನ್ನ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರು ನೀಡಲಾಗಿದೆ ಅಂತ ಹೇಳಿದ್ರೆ ಲೋಕಸಭೆಗೆ ನೀಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಡಿಸಿಷನ್ಸ್ಗಳನ್ನ ಮಾಡ್ತಕ್ಕಂಥ ಪವರ್ಗಳನ್ನ ಯಾರು ನೀಡಲಾಗಿದೆ? ಲೋಕಸಭೆ ನೀಡಲಾಗಿದೆ, ನೆನ್ಪಿಟ್ಟುಕೊಡ್ರಿ. ಅದೇ ರೀತಿಯಾಗಿ ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟಂತೆ, ಫಾರಿನ್ ಪಾಲಿಸಿಗೆ ಅಂದ್ರೆ ನಮ್ಮಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಈಗ ಫಾರಿನ್ ಪಾಲಿಸಿ ಪಿತಾಮಹ ಯಾರ್ರಿ? ಜವಾಹರ್ಲಾಲ್ ನೆಹರು. ನೆನಪಿರಲಿ ನಿಮಗೆ, ಫಾರಿನ್ ಪಾಲಿಸಿಯ ಪಿತಾಮಹ ಜವಾಹರ್ಲಾಲ್ ನೆಹರು. ಹಾಗಾದ್ರೆ ಆ ಫಾರಿನ್ ಪಾಲಿಸಿಗೆ ಸಂಬಂಧಪಟ್ಟಂತೆ ಮಸೂದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆಗಳನ್ನ, ಡಿಸ್ಕಸ್ಗಳನ್ನ ಸಹಿತ ಎಲ್ಲಿ ಮಾಡ್ಲಾಗ್ತದ? ಲೋಕಸಭೆಯಲ್ಲಿ ಮಾಡ್ಲಾಗ್ತದ. ಯಾಕಂದ್ರೆ ಲೋಕಸಭೆ ಹೆಡ್ ಯಾರು? ಇಲ್ಲಿ ಪ್ರಧಾನಮಂತ್ರಿ ಏನ್ ಮಾಡ್ಬೇಕಾಗ್ತದೆ? ಇಲ್ಲಿ ಒಂದು ಕಂಟ್ರಿ ಮತ್ತು ಒಂದು ಅಂದ್ರೆ ನೇಬರಿಂಗ್ ಕಂಟ್ರಿ ಜೊತೆಗೆ ಒಂದು ಕೋರಿಲೇಷನ್ಶಿಪ್ ಅನ್ನ ಇಟ್ಕೊಳ್ಬೇಕಾಗ್ತದ. ಆ ಉದ್ದೇಶಕ್ಕೋಸ್ಕರ ಇಲ್ಲಿ ವಿದೇಶಾಂಗ ನೀತಿಯನ್ನ ಬಗ್ಗೆ ಮಸೂದೆಯನ್ನ ಮಂಡನೆ ಮಾಡಲಾಗ್ತದ. ಹಣಕಾಸು ಕಾರ್ಯಗಳಿಗೆ ಸಂಬಂಧಪಟ್ಟರೆ ಈ ಮುಖ್ಯವಾಗಿ ಫೈನಾನ್ಷಿಯಲ್ ಬಿಲ್ಗೆ ಸಂಬಂಧಪಟ್ಟರೆ ನಾ ಈಗಾಗಲೇ ಮಾತಾಡಿದ್ದೇನೆ, ಇದೊಂದು ಎಕ್ಸೆಪ್ಷನ್ ಪಾರ್ಟ್ ಆಗ್ತದ. ಹಣಕಾಸಿನ ಮಸೂದೆ ಆರ್ಟಿಕಲ್ 107 ಎಕ್ಸೆಪ್ಷನ್ ಪಾರ್ಟ್ ಇದು. 107 ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. 107ನೇ ವಿಧಿ ಎಕ್ಸೆಪ್ಷನ್ ಪಾರ್ಟ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇಲ್ಲಿ ಹಣಕಾಸು ವಿಷಯ ಅಂತ ಹೇಳಿದ್ರೆ ಈಗಾಗಲೇ ನಾನು ಮಾತಾಡಿದೆ. ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪವರ್ ಅನ್ನ ಯಾರಿಗೆ ನೀಡಲಾಗಿದೆ ಅಂತ ಹೇಳಿದ್ರೆ ಲೋಕಸಭೆಗೆ ನೀಡಲಾಗಿದೆ. ಅತಿ ಹೆಚ್ಚು ಪವರ್ ಅನ್ನ ಲೋಕಸಭೆಗೆ ನೀಡಲಾಗಿದೆ. ಹಣಕಾಸಿನ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ, ಬಿಲ್ಗೆ ಸಂಬಂಧಪಟ್ಟಂತೆ ಲೋಕಸಭೆಗಿದೆ. ಲೋಕಸಭೆಯಲ್ಲೇ ಮಂಡಿಸ್ಬೇಕದನ್ನ. ಆ ಮಂಡಿಸಿರ್ತಕ್ಕಂಥ ಮಸೂದೆಯನ್ನ ಯಾರಿಗೆ ಕಳಿಸ್ತೇವೆ ನಾವು? ಇಲ್ಲಿ ರಾಜ್ಯಸಭೆ ಕಳಿಸ್ತೇವೆ. ರಾಜ್ಯಸಭೆ ಕಳಿಸಿದಾಗ ರಾಜ್ಯಸಭೆ ಏನ್ ಮಾಡ್ಬೋದ್ರಿ? ಆ ಮಸೂದೆಯನ್ನ 14 ದಿನ ಅಷ್ಟೇ ಇಟ್ಕೊಳ್ಬಹುದು. 14 ದಿನ ಅಷ್ಟೇ ಇಟ್ಕೋಬಹುದು. ಆ 14 ದಿನ ಇಟ್ಕೊಂಡ್ ಬಳಿಕ ಮತ್ತೆ ಅದು ತನ್ನ ಬಳಿಯೇ ಇಟ್ಕೊಂತ ಅಂತ ಹೇಳಿದ್ರೆ ಅವಾಗ ಏನ್ ಕನ್ಸಿಡರ್ ಆಗುತ್ತೆ? ನಮ್ಮಲ್ಲಿ ಎರಡೂ ಸದನಗಳ ಒಪ್ಪಿಗೆ ಆಗಿದೆ ಅಂತ ತಿಳ್ಕೊಂಡು ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ? ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಹಾಗಾದ್ರೆ ಫೈನಾನ್ಷಿಯಲ್ ಬಿಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾರಿಗೆ ಪವರ್ ನೀಡಲಾಗಿದೆ? ಪವರ್ ಅನ್ನ ಯಾರಿಗೆ ನೀಡಲಾಗಿದೆ ಅಂತ ಹೇಳಿದ್ರೆ ಲೋಕಸಭೆಗೆ ಪವರ್ ನೀಡಲಾಗಿದೆ. ರಾಜ್ಯಸಭೆಗೆ ನೀಡಿಲ್ಲ, ಅಷ್ಟೊಂದು ಪವರ್ ಇಲ್ಲ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಕಾರ್ಯಾಂಗದ ಮೇಲೆ ನಿಯಂತ್ರಣ. ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನಾಗುತ್ತೆ? ಕಾರ್ಯಾಂಗದ ಮೇಲೆ ನಿಯಂತ್ರಣ ಅಂತ ಹೇಳಿದ್ರೆ ಯಾವ ರೀತಿ ಅದ? ಇಲ್ಲಿ ಪ್ರತಿಯೊಬ್ಬ ಮಂತ್ರಿಯೂ ಸಹಿತ ಇಲಾಖೆಗೆ ಒಂದು ನಿರ್ಧಾರಗಳಿಗೆ ಹೊಣೆಗಾರಿಕೆ ಆಗಿರ್ತಾನೆ. ಲೋಕಸಭೆಯ ಸದಸ್ಯರು ಪ್ರತಿಯೊಬ್ಬ ಮಂತ್ರಿಗೂ ಸಹಿತ ಪ್ರಶ್ನೆ ಕೇಳಬಹುದು. ಮಂತ್ರಿ ರಾಜೀನಾಮೆ ನೀಡುವಂತೆ ಒತ್ತಾಯಿಸಬಹುದು. ಲೋಕಸಭೆ ವಿಶ್ವಾಸ ಗೊತ್ತುವಳಿ ವಿಧೇಯಕವನ್ನ ಮಂಡಿಸುವುದರ ಮೂಲಕವಾಗಿ ಸರ್ಕಾರವನ್ನ ಪದಚ್ಯುತಿಗೊಳಿಸಬಹುದು. ಹೌದು, ಇಲ್ಲಿ ನಾನು ಈಗಾಗಲೇ ಹೇಳಿದೆ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತೇಳಿ. ಅಂದ್ರೆ ಇಲ್ಲಿ ಏನಾಗುತ್ತೆ? ಮುಖ್ಯವಾಗಿ ಸರ್ಕಾರ ಒಂದು ಬಹುಮತವನ್ನು ಕಳ್ಕೊಂಡಾಗ ಸರ್ಕಾರವನ್ನ ಅಧಿಕಾರದಿಂದ ತೆಗೆದು ಹಾಕಬೇಕಾಗ್ತದೆ. ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡಬೇಕಾಗ್ತದ. ಈ ಕಾರ್ಯಾಂಗೀಯ ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಅವಿಶ್ವಾಸ ಗೊತ್ತುವಳಿಯನ್ನ ಎಲ್ಲಿ ಮಂಡಿಸಬಹುದು? ನಾವು ಲೋಕಸಭೆಯಲ್ಲೇ ಮಂಡಿಸಬೇಕಾಗ್ತದ. ಅದನ್ನ ಏನಾದ್ರು ಮಂಡಿಸಿಬಿಟ್ರೆ ರಾಜ್ಯಸಭೆ ಸದಸ್ಯರು ಸಹಿತ ರಾಜೀನಾಮೆಯನ್ನ ನೀಡಲಾಗ್ತದೆ. ಆದ್ರೆ ಇಲ್ಲಿ ಏನಾಗುತ್ತೆ? ಮುಖ್ಯವಾಗಿ ಏನಂತ ಹೇಳಿದ್ರು, ಇಲ್ಲಿ ಪ್ರತಿಯೊಬ್ಬ ಮಂತ್ರಿಗೂ ಸಹಿತ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಬಹುದು. ಯಾವ ಇಲಾಖೆಯಲ್ಲಿ? ಇಲ್ಲಿ ನೋಡ್ರಿ, ಫಾರ್ ಎಕ್ಸಾಂಪಲ್ ಲೇಬರಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ,
ಆಮೇಲೆ ಫೈನಾನ್ಷಿಯಲ್ ಮಿನಿಸ್ಟ್ರಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಡಿಫೆನ್ಸ್ ಮಿನಿಸ್ಟ್ರಿ ಏನ್ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಪ್ರಶ್ನೆಗಳನ್ನು ಕೇಳಿ ಅಲ್ಲಿ ಲೋಕಸಭೆಯಲ್ಲಿ ಏನ್ ಮಾಡಬಹುದು, ಆ ಮಂತ್ರಿಗಳನ್ನ ಇಕ್ಕಟ್ಟಿನಲ್ಲಿ ಸಿಗಿಸ್ಬೋದು. ಜೊತೆಗೆ ಮಂತ್ರಿಗಳಿಂದ ಏನ್ ಮಾಡಬಹುದು, ಉತ್ತರಗಳನ್ನು ಕೂಡ ಅವರು ಸ್ವೀಕರಿಸಬಹುದು. ಈ ರೀತಿ ವ್ಯವಸ್ಥೆಯನ್ನ ಕಾರ್ಯಾಂಗಿ ಅಧಿಕಾರ ಅಂತ ಹೇಳಿ ಕರಿತೀವಿ ನಾವು. ನೆಕ್ಸ್ಟ್ ಬರ್ತಾ ಇದೆ ಸಂವಿಧಾನಾತ್ಮಕ ಅಧಿಕಾರಗಳು ಮತ್ತು ಕಾರ್ಯಗಳು. ಸಂವಿಧಾನಾತ್ಮಕ ಅಧಿಕಾರಗಳು ಮತ್ತು ಕಾರ್ಯಗಳು ಅಂದ್ರೆ ಏನ್ರಿ ಇಲ್ಲಿ ನೋಡ್ರಿ, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಹೇಳಿದ್ರೆ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ಸಂವಿಧಾನಾತ್ಮಕ ಅಧಿಕಾರಗಳನ್ನು ಪಡ್ಕೊಂಡಿದಾವೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಅಮೆಂಡ್ಮೆಂಟ್ ಅಂತೇಳಿ ಬಂದ್ರೆ ಇಲ್ಲಿ ಯಾವುದೇ ಸದನದಲ್ಲಿ ಕೂಡ ಮಂಡಿಸಬಹುದು. ಇಲ್ಲಿ ಎರಡೂ ಸದನಗಳ ಒಪ್ಪಿಗೆ ಬೇಕಾಗ್ತದೆ. ಒಂದು ಕಾನ್ಸ್ಟಿಟ್ಯೂಷನ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಅಮೆಂಡ್ಮೆಂಟ್ ಅಂತೇಳಿ ಬಂದ್ರೆ ಸಂಸತ್ತಿನ ಯಾವುದೇ ಸದನದಲ್ಲಿ ಸಹಿತ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ಮಂಡಿಸಬಹುದು. ಆದ್ರೆ ಒಂದೇ ಒಂದು ಎಕ್ಸೆಪ್ಷನ್ ಪಾರ್ಟ್ ಇಲ್ಲಿ ಏನ್ ತಿಳ್ಕೊಳ್ಬೇಕು ನೀವು, ಆ ಎಕ್ಸೆಪ್ಷನ್ ಪಾರ್ಟ್ ಏನಂತ ಹೇಳಿದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರೆಯೋಂಗಿಲ್ಲ. ನೋಡ್ರಿ ಎಷ್ಟು ಸಲ ಈ ಪದವನ್ನ ಉಲ್ಲೇಖ ಮಾಡ್ತಾ ಇದೆ, ಪುಸ್ತಕದಲ್ಲಿ ಕೂಡ ಪದೇ ಪದೇ ರಿವಿಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಪದ. ಇಲ್ಲಿ ಯಾವುದೇ ಕಾರಣಕ್ಕೂ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರೆಯೋಂಗಿಲ್ಲ, ಜಂಟಿ ಅಧಿವೇಶನವನ್ನ ಕರೆಯೋಂಗಿಲ್ಲ. ತಿಳ್ಕೊಳ್ರಿ, ಇಲ್ಲಿ ಜನರಲ್ ಬಿಲ್ ಸಂಬಂಧಪಟ್ಟಂತೆ ಜನರಲ್ ಬಿಲ್ ಏನಾದ್ರು ತಗೊಂಬಂದ್ರೆ ಅವಾಗಷ್ಟೇ ಜಾಯಿಂಟ್ ಸಿಟ್ಟಿಂಗ್ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾನು ಈಗಾಗಲೇ ಹೇಳಿದೆ, ಡೌರಿ ಪ್ರೊಹಿಬಿಷನ್ ಆಕ್ಟ್, ಬ್ಯಾಂಕಿಂಗ್ ರಿಫಿಲ್ ಬಿಲ್ಲು, ಅವೆಲ್ಲ ಇದ್ದಾಗ ಏನ್ ಮಾಡಿದ್ವಿ ನಾವು, ಜನರಲ್ ಬಿಲ್ ಅವು. ಇಲ್ಲಿ ಏನಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಜಾಯಿಂಟ್ ಸಿಟ್ಟಿಂಗ್ ಅನ್ನ ಕರೆಯೋಂಗಿಲ್ಲ. ತಿಳ್ಕೊಳ್ರಿ. ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನ್ಯಾಯಿಕ ಅಧಿಕಾರಗಳು. ನ್ಯಾಯಿಕ ಅಧಿಕಾರಗಳು ಅಂದ್ರೆ ಏನ್ರಿ ಇಲ್ಲಿ ನ್ಯಾಯಿಕ ಅಧಿಕಾರಗಳು ಅಂತ ಹೇಳಿದ್ರೆ ಮುಖ್ಯವಾಗಿ ಒಂದು ವೇಳೆ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಅನ್ನ ಏನಾದ್ರು ಉಲ್ಲಂಘನೆ ಮಾಡಿದ್ರೆ ರಾಷ್ಟ್ರಪತಿಯನ್ನ ಏನ್ ಮಾಡ್ಬೋದು, ಮಹಾಭಿಯೋಗ, ಇಂಪೀಚ್ಮೆಂಟ್, ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬಹುದು. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಾವೇನ್ ಮಾಡ್ತಾ ಇದ್ದೇವೆ, ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನ್ ಸುಪ್ರೀಮೇಷನ್. ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನು ಒಂದು ವೇಳೆ ರಾಷ್ಟ್ರಪತಿಗಳು ಸಹಿತ ಉಲ್ಲಂಘನೆ ಮಾಡಿದ್ರೆ ರಾಷ್ಟ್ರಪತಿಗಳನ್ನ ಮಹಾಭಿಯೋಗ ಪ್ರಕ್ರಿಯೆ, ಇಂಪೀಚ್ಮೆಂಟ್ ಮಾಡೋದ್ರ ಮೂಲಕವಾಗಿ ಲೋಕಸಭೆ ಏನ್ ಮಾಡಬಹುದು, ಅವರನ್ನ ಪದಚ್ಯುತಿಗೊಳಿಸಬಹುದು, ಲೋಕಸಭೆ ಪದಚ್ಯುತಿಗೊಳಿಸಬಹುದು. ಹಾಗೆ ಕೂಡ ಇನ್ನೂ ಒಂದು ಪವರ್ ಏನದ ಅಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಆಮೇಲೆ ಹೈಕೋರ್ಟ್ ಆಗಿರ್ಬೋದು, ಆಮೇಲೆ ಮುಖ್ಯ ಚುನಾವಣಾ ಅಧಿಕಾರಿಗಳಾಗಿರ್ಬೋದು, UPSC ಅಧ್ಯಕ್ಷರಾಗಿರ್ಬೋದು, ಇವರೆಲ್ಲರನ್ನೂ ಸಹಿತ ಪದಚ್ಯುತಿಗೊಳಿಸ್ತಕ್ಕಂಥ ಪವರ್ ಯಾರಿಗೆ ನೀಡಲಾಗಿದೆ, ಇಲ್ಲಿ ಲೋಕಸಭೆಗೆ ನೀಡಲಾಗಿದೆ. ಪದಚ್ಯುತಿಗೊಳಿಸ್ತಕ್ಕಂತಹ ಪವರ್ ಲೋಕಸಭೆಗೆ ನೀಡಲಾಗಿದೆ, ನೆನಪಿರಲಿ. ಲೋಕಸಭೆ ವಿಶೇಷ ಅಧಿಕಾರಿಗಳು, ಲೋಕಸಭೆ ಸ್ಪೆಷಲ್ ಪವರ್ಸ್. ಈ ಪವರ್ಸ್ ರಾಜ್ಯಸಭೆಗಿಲ್ಲ, ಲೋಕಸಭೆಗೆ ಅಷ್ಟೇ ಅದ. ಸ್ಪೆಷಲ್ ಪವರ್ಸ್ ಏನಂದ್ರೆ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಹೌದು, ಫೈನಾನ್ಸ್ ಬಿಲ್ ಅನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕಾಗ್ತದ, ಅದನ್ನ ರಾಜ್ಯಸಭೆಯಲ್ಲಿ ಮಂಡಿಸಕ್ ಆಗುದಿಲ್ಲ. ಒಂದು ಇಲ್ಲಿ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೋತಾರ್ರಿ, ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಆಗ್ತದ. ಅದಕ್ಕೆ ನಮ್ಮ ಲೋಕಸಭೆಯಲ್ಲಿ ಜಾಸ್ತಿ ಪವರ್ ನೀಡಲಾಗಿದೆ. ನಮ್ಗೆ ಲೋಕಸಭೆಗೆ ಜಾಸ್ತಿ ಪವರ್ ಯಾಕದ ಅಂತ ಹೇಳಿದ್ರೆ ಜಾಯಿಂಟ್ ಸಿಟ್ಟಿಂಗ್ ಒಂದ್ ವೇಳೆ ಕರೆದು ಬಿಟ್ರೆ ಆ ಜಾಯಿಂಟ್ ಸಿಟ್ಟಿಂಗ್ ನಲ್ಲಿ ಲೋಕಸಭೆ ಸ್ಪೀಕರ್ ಏನ್ ಮಾಡಿರ್ತಾರೆ, ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಹೈಯೆಸ್ಟ್ ಮೆಜಾರಿಟಿ ಯಾರ ಕಡೆ ಇರ್ತದೆ ಇರಲಿ, ಲೋಕಸಭೆಗೆ ಇರ್ತದೆ. ಹೀಗಾಗಿ ಕೆಲವೊಂದು ಸಂದರ್ಭದಲ್ಲಿ ಲೋಕಸಭೆನ ಏನಾಗುತ್ತೆ ಇಲ್ಲಿ ಅಂದ್ರ ವಿನ್ ಆಗ್ತದ. ಯಾಕಂದ್ರೆ ಅತಿ ಹೆಚ್ಚು ಸೀಟ್ಗಳು ಸಹಿತ ಲೋಕಸಭೆಯಲ್ಲಿ ಇರ್ತಾವ. ಹೀಗಾಗಿ ಬಿಲ್ಗೆ ಸಂಬಂಧಪಟ್ಟಂತೆ ಲೋಕಸಭೆ ವಿನ್ ಆಗ್ತದ. ಇಲ್ಲಿ ಅವಿಶ್ವಾಸ, ನೋ ಕಾನ್ಫಿಡೆನ್ಸ್ ಮೋಷನ್ ಕೂಡ ಎಲ್ಲಿ ಮಂಡಿಸಬಹುದ್ರಿ, ಲೋಕಸಭೆಯಲ್ಲೇ ಮಂಡಿಸಬಹುದು. ಅದನ್ನ ರಾಜ್ಯಸಭೆಯಲ್ಲಿ ಮಂಡಿಸಕ್ ಆಗುದಿಲ್ಲ. ಸಂಸತ್ತಿನ ಜಂಟಿ ಸಭೆ ಹೆಚ್ಚಿನ ಸಂಖ್ಯೆ ಸದಸ್ಯರು, ಅದೇ ಸಂಸತ್ತಿನ ಒಂದು ಜಾಯಿಂಟ್ ಸಿಟ್ಟಿಂಗ್ ಏನಾದ್ರು ಕರೆದು ಬಿಟ್ರೆ ಅಲ್ಲಿ ಹೆಚ್ಚಿನ ಸಂಖ್ಯೆ ಸದಸ್ಯರು ಯಾರಾಗಿರ್ತಾರೆ, ಲೋಕಸಭೆಯ ಒಂದು ಸದಸ್ಯರಾಗಿರ್ತಾರೆ. ಆ ಒಂದು ಜಂಟಿ ಜಾಯಿಂಟ್ ಸಿಟ್ಟಿಂಗ್ ಅನ್ನು ಕರೆದಾಗ ಅಲ್ಲಿಯೂ ಸಹಿತ ವಿನ್ ಆಗ್ತಕ್ಕಂಥವ್ರು ಯಾರ್ರಿ, ಲೋಕಸಭೆನೇ ವಿನ್ ಆಗ್ತದ. ರಾಜ್ಯಸಭೆ ಅಲ್ಲಿ ಅಷ್ಟೊಂದು ಪವರ್ ಅನ್ನ ಪಡ್ಕೊಂಡಿರೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಮೆಂಬರ್ಸ್ ಕಡಿಮೆ ಅದಾರಲ್ಲ. ಇಲ್ಲಿ ಒಂದು ನ್ಯಾಷನಲ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ಲೋಕಸಭೆ ಅದನ್ನ ನ್ಯಾಷನಲ್ ಎಮರ್ಜೆನ್ಸಿ ಏನಾದ್ರು ಬಂತು ಅಂತ ಹೇಳಿದ್ರೆ ಲೋಕಸಭೆ ಏನ್ ಮಾಡಬಹುದು ಅಂತ ಹೇಳಿದ್ರೆ ಸರಳ ಬಹುಮತದ ಆಧಾರದ ಮೇಲೆ ಅದನ್ನ ಅನುಭವಿಸಬಹುದು. ಇಲ್ಲಿ ನೋಡ್ರಿ ಸಂಸತ್ತಿನ ವಿಧೇಯಕಗಳು, ಇಲ್ಲಿ ಮುಖ್ಯವಾಗಿ 3 ವಿಧೇಯಕಗಳದಾವೆ. ಒಂದು ಸಾರ್ವಜನಿಕ ವಿಧೇಯಕಗಳು, ಇವುಗಳನ್ನ ಸಚಿವರು ಮಂಡಿಸ್ತಾರೆ. ಈ ಸಾರ್ವಜನಿಕ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ಮತ್ತೆ ಗುರುವಾರ ಮಾತ್ರ ಚರ್ಚೆ ಆಗ್ತದ.
ಖಾಸಗಿ ಸದಸ್ಯರ ವಿಧೇಯಕಗಳಿಗೆ ಸಂಬಂಧಪಟ್ಟಂತೆ ಸಚಿವರಲ್ಲದ ಸಂಸತ್ತಿನ ಇತರ ಸದಸ್ಯರು ಮಂಡಿಸ್ತಾರೆ. ಇವುಗಳನ್ನ ಶುಕ್ರವಾರ ಚರ್ಚೆ ಮಾಡಲಾಗ್ತದೆ ವಿಧೇಯಕವನ್ನು. ಶಾಸನಬದ್ಧ ವಿಧೇಯಕಗಳು ಸಚಿವರು ಮಂಡಿಸಬಹುದು, ಖಾಸಗಿ ವ್ಯಕ್ತಿಗಳು ಮಂಡಿಸಬಹುದು. ಹಾಗಾದ್ರೆ ಇದನ್ನು ಭಾರತದ ಸಂವಿಧಾನ ಮತ್ತು ಸಂಸದೀಯ ಕಾಯ್ದೆ ಬಗ್ಗೆ ಚರ್ಚೆ ಮಾಡಲಾಗ್ತದೆ. ಇಲ್ಲಿ ಸಂಸತ್ತಿನ ವಿಧೇಯಕಗಳು ಇವುಗಳನ್ನ ನಮ್ಮ ಒಂದು ಸಮಯದ ಅಭಾವ ತುಂಬಾ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ 9 ಗಂಟೆ ಆಗ್ಲಿಕ್ಕೆ ಬಂತು. ನನ್ನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಕಾನ್ಸ್ಟಿಟ್ಯೂಷನ್ ಅನ್ನ ಈಗಾಗಲೇ ನಾನು ಪ್ರಯತ್ನ ಮೀರಿ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಮಾಡ್ಬೋದು, ಇಲ್ಲಿ ಗಂಗಾಧರ ಪುಸ್ತಕವನ್ನ ರೆಫರ್ ಮಾಡಿ. ಗಂಗಾಧರನ್ನ ಜೊತೆಗೆ ಇಂಗ್ಲಿಷ್ ನಲ್ಲಿ ಲಕ್ಷ್ಮೀಕಾಂತ್ ಅನ್ನ, ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ಇಂಗ್ಲಿಷ್ ಮೀಡಿಯಂ ನಲ್ಲಿ ಡಿ ಡಿ ಬಸ್ಸು ಬುಕ್ಕು ಇವೆಲ್ಲ ಪುಸ್ತಕಗಳನ್ನ ನೀವು ರೆಫರ್ ಮಾಡ್ಬೋದು. ಜೊತೆಗೆ ಇನ್ನೂ ಒಂದ್ಸಲ ಹೇಳ್ತಾ ಇದ್ದೀನಿ, ನಿಮಗೇನಾದ್ರೂ ಹೊಸದಾಗಿ ಏನಾದ್ರೂ ಐಡಿಯಾಗಳಿದ್ರೆ, ಈಗ ನಾವು ಫಂಕ್ಷನ್ ಮಾಡ್ತಾ ಇದೀವಿ, ಆ ಒಂದು ಫಂಕ್ಷನ್ಗೆ ನಿಮ್ಮಲ್ಲಿ ಏನಾದ್ರು ಐಡಿಯಾಗಳಿದ್ರೆ ಸರ್ ಈ ತರ ಮಾಡ್ರಿ, ನಾವು ಕೂಡ ನಿಮ್ಗೆ ಬೆಂಬಲ ಕೊಡ್ತೇವಿ, ನಾವು ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸೇರಿ ಅದನ್ನ ಸಕ್ಸಸ್ ಮಾಡ್ತೇವಿ ಅಂತ ಹೇಳಿ ನಿಮ್ಮಲ್ಲಿ ಇನೋವೇಟಿವ್ ಥಾಟ್ಸ್ ಇದ್ರೆ ಈ ಟೆಲಿಗ್ರಾಮ್ದಲ್ಲಿ ನೀವು ಹಾಕ್ಬೋದು. ಸ್ಪರ್ಧಾ ಯೂತ್ ಅಂತ ಟೆಲಿಗ್ರಾಮು, ಈ ಟೆಲಿಗ್ರಾಮ್ದಲ್ಲಿ ಹಾಕ್ಬೋದು. ಜೊತೆಗೆ ನಿಮ್ಗೆ ಇನ್ನೂ ಹೆಚ್ಚು ಇನೋವೇಟಿವ್ ಥಾಟ್ಸ್ ಗಳು ಏನಾದ್ರು ಇದ್ರೆ ಈ ನಂಬರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನಾದ್ರು ಆ ಫಂಕ್ಷನ್ಗೆ ಬರುವಂತ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ. ಯಾಕಂತ ಹೇಳಿದ್ರೆ ಫಂಕ್ಷನ್ ಅನ್ನ ಯಶಸ್ವಿಗೊಳಿಸಬೇಕು. ಇಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮಗಳನ್ನ ಇಟ್ಕೊಳ್ಬೇಕು. ಜೊತೆಗೆ ಆ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಾವು ಏನೆಲ್ಲ ಮುಂದೆ ಕಾರ್ಯಕ್ರಮಗಳನ್ನ ಏನೆಲ್ಲ ಹಮ್ಮಿಕೊಳ್ಬೇಕು. ಜೊತೆಗೆ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಮುಂಬರುವ ದಿನಮಾನಗಳಲ್ಲಿ ಸಾಮಾಜಿಕ ಕಾರ್ಯಗಳನ್ನ ಈಗಾಗಲೇ ಮಾಡ್ತಾ ಇದ್ದೇವೆ. ಸುಮಾರು ವರ್ಷಗಳ ಕಾಲ ಅವ್ರ ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕದಾದ್ಯಂತವೂ ಸಹಿತ ಹಲವಾರು ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಗಳನ್ನ ಯಾವುದೇ ರೀತಿ ಪಕ್ಷ ಭೇದವಿಲ್ಲದೆ, ಪಕ್ಷಾತೀತವಾಗಿ, ಜಾತಿ ಭೇದವಿಲ್ಲದೆ, ಜಾತ್ಯತೀತವಾಗಿ ಇವತ್ತು ನಾವು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ. ಆದ್ರೆ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಶಿಕ್ಷಣ ರಂಗದಲ್ಲಿ ಸಹಿತ ಮಾನ್ಯ ಶ್ರೀ ಸಂತೋಷ್ ಲಾಡ್ ಸರ್ ಅವರು ಅವರ ಮುಖ್ಯ ಒಂದು ಉದ್ದೇಶ ಏನಾಗಿತ್ತು, ಆರೋಗ್ಯ ಮತ್ತು ಶಿಕ್ಷಣ ಇವೆರಡನ್ನೂ ಸಹಿತ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ದೊರಕಬೇಕು. ಅಂದ್ರೆ ಮಾತ್ರ ಆ ವ್ಯಕ್ತಿ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇವಾಗ ಆರೋಗ್ಯ ರಂಗದಲ್ಲಿಯೂ ಸಹಿತ ಇಲ್ಲಿ ಉಚಿತವಾಗಿ ಆಂಬುಲೆನ್ಸ್ ಅನ್ನ ನೀಡೋದರ ಮೂಲಕವಾಗಿ, ಉಚಿತವಾಗಿ ಆಂಬುಲೆನ್ಸ್, ಯಾವುದೇ ರೀತಿ ಸರ್ಕಾರದಿಂದ ₹1 ಸಹಿತ ಅನುದಾನ ಇಲ್ಲ. ಕಲಘಟಗಿ ಭಾಗದಲ್ಲಿ ಉಚಿತವಾಗಿ ಆಂಬುಲೆನ್ಸ್ ಅನ್ನು ನೀಡಲಾಗಿದೆ. ಜೊತೆಗೆ ಶೈಕ್ಷಣಿಕ ಕ್ರಾಂತಿ ಈಗಾಗಲೇ ತಾವು ನೋಡ್ತಾ ಇದ್ದೀರಿ. ಶಿಕ್ಷಣ ಕ್ರಾಂತಿ ಇಲ್ಲಿ ಯಾವುದೇ ಪಕ್ಷಾತೀತವಾಗಿ ಪ್ರತಿಯೊಬ್ರು ಸಹಿತ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಆನ್ಲೈನ್ ತರಗತಿಯನ್ನ ಕೇಳ್ತಾ ಇದ್ದೀರಿ. ಪಾಪ ಯಾವುದೋ ಒಂದು ರಿಮೋಟ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ರಿಮೋಟ್ ಕಂಟ್ರೋಲ್ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳು ಸಹಿತ ಇವತ್ತೇನ್ ಮಾಡ್ತಾ ಇದ್ದಾರೆ, ಈ ಸಂತೋಷ್ ಲಾಡ್ ಫೌಂಡೇಶನ್ ಮುಖಾಂತರ ಇವತ್ತೇನು ಏನು ಯೂಟ್ಯೂಬ್ ನಲ್ಲಿ ಕ್ಲಾಸಸ್ ಗಳನ್ನು ಕೇಳ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಇವತ್ತು ಏನಾಗ್ಬಿಟ್ಟಿದೆ, ಆ ವಿಷಯಕ್ಕೆ ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಒಂದು ಕೊಡುಗೆಯನ್ನ ಇವತ್ತು ನಾವು ಸಂತೋಷ್ ಲಾಡ್ ಫೌಂಡೇಶನ್ ಅವರು ನೀಡಿದೀವಿ. ಹೀಗಾಗಿ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಈ ಸಂತೋಷ್ ಲಾಡ್ ಫೌಂಡೇಶನ್ ಅಲ್ಲಿ ಕೆಲಸ ಮಾಡಿದಕ್ಕೂ ಹೆಮ್ಮೆ ಆಗ್ತಾ ಇದೆ. ಜೊತೆಗೆ ನಮ್ಮ ಸಂತೋಷ್ ಲಾಡ್ ಸರ್ ಅವರ ಒಂದು ಕಾರ್ಯಗಳನ್ನು ಸಹಿತ ನಾವು ಇನ್ನು ಮುಂದೆ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ. ಹಾಗಾದ್ರೆ ಎಲ್ಲರಿಗೂ ನಮಸ್ಕಾರಗಳು.